ನಾವು ಇನ್ನೊಬ್ರು ಕೊಂದ ಬದುಕೋದಂಗೆ ಮನುಷ್ಯತ್ವ ಎಲ್ಲಿ ಐತೆ ಅಂತ. ಹಾ, ಪಶು ಬುದ್ಧಿ ರಾಕ್ಷಸಿ ಬುದ್ಧಿ ದಾಟಿ ಏನೋ ಅದನ್ನು ಮನುಷ್ಯ ವೃತ್ತಿ ಬಂದತೇನ. ಮನುಷ್ಯ ವೃತ್ತಿಗೆ ಇದು ಹೊಳೆದಿಲ್ಲ, ದೇವವೃತ್ತಿಗೆ ಸುಧಾ ಹೊಳೆದಿಲ್ಲ. ಯಾಕ್ರಿ? ದೇವಾತೀತ ವೃತ್ತಿಯನ್ನು ಪಡೆದಾಗ ಅವಾಗ ಮುಮುಕ್ಷತ್ವ ಬರ್ತದೆ. ಏನ್ 6 ವೃತ್ತಿಗಳನ್ನ ಅಪ್ಪ ಅವರು ಹೇಳಿದ್ದರು. ಒಂದು ಅದು ಏನಂತ ಅದಕ್ಕೆ ಹೆಸರಿಸಲಿಕ್ಕೆ ಬಾರದಂತ ವೃತ್ತಿ ಅಂತ ನೀಚ ಹೀನ ವೃತ್ತಿ ಐತಿ. ಎರಡನೇದ್ದು ರಾಕ್ಷಸಿ ವೃತ್ತಿ, ಮೂರನೇದ್ದು ಪಶು ವೃತ್ತಿ, ನಾಲ್ಕನೇದ್ದು ಮನುಷ್ಯ ವೃತ್ತಿ, ಐದನೇದ್ದು ದೇವ ವೃತ್ತಿ, ಆರನೇದ್ದನ ದೇವಾತೀತ ವೃತ್ತಿ. ಆ ದೇವಾತೀತ ವೃತ್ತಿನ ಯಾವ ಪಡಿತಾನ ಅವಾಗ ಇವಾಗ ಇದು ಒಲವು ಆಕತಿ ಕಡೆ ಮುಮುಕ್ಷತ್ವ ಮುಮುಕ್ಷು ಆಕೈತಿ. ಮುಕ್ತಿ ಒಲವು ಸುಖೇಚ್ಛಾ ಭೂಮಿಕ ಅವಾಗ ಮೊದಲೇ ಭೂಮಿಕ ಸುಖದ ನಿವ್ವಳ ಸುಖದ ಇಚ್ಛಾ ಅವಾಗ ಆಕೈತಿ. ಏನ್ ದೇವಾತೀತ ವೃತ್ತಿಯನ್ನು ಪಡೆದಾಗ ಈ 6 ವೃತ್ತಿಗಳಲ್ಲಿ ನಾವು ಯಾವ ವೃತ್ತಿ ಒಳಗದೇವು ನಾವು ಅವಲೋಕನ ಮಾಡಿ ನೋಡ್ಕೋಬೇಕು. ಪಶು ವೃತ್ತಿ ಒಳಗೈತಿವು, ರಾಕ್ಷಸಿ ಏನು ಅದಕ್ಕಿಂತ ಹೆಸರಿಸ್ಲಿಕ್ಕೆ ಬಾರದಂಥದ್ದು. ಏಕೇನ ಜಾನೇಮಿ ಅಂತಾರ ಅದಕ್ಕೆ. ಏನಂತ ಹೆಸರಿಡಾಕ ಬರುದಿಲ್ಲ ಅದಕ್ಕೆ. ಹೀನ ವೃತ್ತಿ ಏನಂತ ಹೆಸರಿಸಲಿಕ್ಕೆ ಬಾರದಂತ ಹೀನ ವೃತ್ತಿ ಐತಿ. ಎಂತ ನೀಚ ಕೃತಿಗಳನ್ನ ಮಾಡ್ತೀವಿ. ಏನ್ ನೀಚರಲ್ಲಿ ನೀಚ, ಅಧಮಾಧಮ, ಅಧಮಾಧಮ ಅಂತಾರ ಅದಕ್ಕೆ. ಹಾ, ಇನ್ನೊಂದು ಶಬ್ದ ಅಂತಾರ ಅಧಮಾಧಮ, ಹೌದಲ್ಲ? ಯಾವ ವೃತ್ತಿ ಒಳಗದೇವು ನಾವು ನೋಡ್ಕೋಬೇಕು. ಏನ್ ಭಾಳ ಕಠಿಣ ಇದೆ. ಏನ್ ಇನ್ನೊಬ್ಬರಿಗೆ ಕೆಡಕ ಆಗದಂಗ ಇರುವುದು ಭಾಳ ಕಠಿಣ. ಅದಕ್ಕೆ ತಪಸ್ಸು ಅಂತ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ. ತಪಸ್ಸು ಮಾಡಕ್ಕೆ ಎಲ್ಲಾರ ಮುನಿ ಬಿಟ್ಟುಕೊಟ್ಟು ಓಡಿ ಹೋಗ್ಬೇಕಾಗಿಲ್ಲ. ನೀನು ಸೋಗ ಹಾಕೋಬೇಕಾಗಿಲ್ಲ, ಬಟ್ಟೆ ಬದಲು ಮಾಡ್ಬೇಕಾಗಿಲ್ಲ. ಇನ್ನೊಬ್ರು ಕೂಡ ಕೆಡಕಾಗದಂಗೆ ನಡ್ಕೊಳಕ್ಕೆ ಎಲ್ಲಾರು ಓಡಿ ಹೋಗ್ಬೇಕಾಗಿಲ್ಲ. ನೀನು ಹೆಜ್ಜೆ ಹೆಜ್ಜೆಗೂ ನಮ್ಗ ಇಲ್ಲಿ ನಡ್ಕೋ. ನಿನ್ನ ವರ್ಗದ ಜನರು ಮನುಷ್ಯರು ಕೂಡ ನಡ್ಕೋ, ಪಶು ಪಕ್ಷಿಗಳು ಕೂಡ ಬೇಡ. ನಿನ್ನ ವರ್ಗದಾಗ ಯಾರದಾರ ಮನುಷ್ಯರು ಅನ್ನೋರು ಕೂಡ ನಡ್ಕೋ. ಇಲ್ಲೇ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಮಾಡ್ತೇನೆ. ನೀನು ಮನುಷ್ಯತ್ವ ಅನ್ನೋದು ಎಲ್ಲಿ ಐತಿ ನನಗೆ? ಎಲ್ಲ ಅಮೂಲ್ಯ ಮುನಿಗ್ ಸತ್ತು ಹೋಗೈತಿ ನಿನಗೆಲ್ಲ. ನಾಗರಿಕತೆ ಅನ್ನೋದು, ನಾಗರಿಕತೆಗೇನ ಮನುಷ್ಯತ್ವ ಅಂತಾರ, ಹೌದಿಲ್ಲ? ಎಲ್ಲಿ ಹೋಗಿತ್ತು ನಿನ್ನ ನಾಗರಿಕತೆ? ನಾಗರಿಕ ಅಂತ ಯಾರಿಗಂತಾರ? ಯಾರಿಗೂ ಕೆಡಕಾಗದಂಗ. ಯಾಕ್ರಿ? ಜೀವನ ಸಾಗಿಸವ ನಾಗರಿಕ ಉತ್ತಮ. ನಾವು ಇನ್ನೊಬ್ಬರಿಗೆ ಹಿತ ಆಗಿರ್ಬೇಕು ಅವನಿಂದ. ಎಲ್ಲಿ ಹೋಗೈತಿ ನಿನ್ನ ನಾಗರಿಕತೆ? ಎಲ್ಲ ಚಟದ ಅಮೂಲ್ಯ ಬಿದ್ದು ಮುನಿಗಿ ಹೋಗೈತಿ. ಡ್ರೌಂಡೆಡ್ ಇನ್ ದ ಬ್ರಾಂಡಿ ಕಪ್ ಅಂತ, ಹೌದಿಲ್ಲ? ವೇರ್ ಇಸ್ ಯುವರ್ ಡಿಫಾರ್ಮಸ್? ಎಲ್ಲಿ ಐತಿ ನಿನ್ನ ನಾಗರಿಕತೆ? ಎಲ್ಲ ಅಮೂಲ್ಯಾಗ ಹೋಗ್ಬಿಟ್ಟೈತಿ ದಾಬಾದಾಗ ಹೋಗಿ. ಯಾಕ್ರಿ? ನಾಗರಿಕತೆ ಎಲ್ಲ ಕ್ಲಬ್ ಬಾರ್ನ್ಯಾಗ ಮುನಿಗಿ ಹೋಗ್ಬಿಟ್ಟೈತಿ. ಎಲ್ಲೈತಿ? ಉಳ್ದೇ ಇಲ್ಲ ಅದು. ಅವಾಗಿನ ಹಿಂದಿನ ಸಂಸ್ಕಾರ ಅವಕಟ್ಟ ಐತಿ ಅಂತೇಳಿ ಅವಟ್ ಅದಾವ. ಈಗ ಹೊಸ ಪೀಳಿಗೆಗೆ ಅಂತ ಆದ್ರೆ ಏನೇನು ಗಂಧ ಇಲ್ಲ, ಯಾರ ಏನೇನು ಏನೇನು ಸ್ವಾದ ಇಲ್ಲ, ಸಂಸ್ಕಾರ ಇಲ್ಲ. ಏನೇನು ಸಂಸ್ಕಾರ ಇಲ್ರಿ. ಏನ್ ಎಂತೆಂಥವ್ರು ಹುಟ್ಟ್ಯಾರು ಕೇಳಿರನ್ನ ಪದ ಅನ್ನೋದಿಲ್ಲ ಅವಾಗ. ಎಂತೆಂಥವ್ರು ಹುಟ್ಟ್ಯಾರು ನೋಡನ್ನ ಭೂಮಿ ಮ್ಯಾಗ, ಎಂತೆಂಥವ್ರು ಹುಟ್ಟಿರು ನೋಡನ್ನ. ಏನ್ ಮಾಡಿರಿಲ್ಲ, ಹುಟ್ಟಿ ಏನ್ ಮಾಡಿರಿ? ಹಳೆ ಕಾಲದ ಅಡವಿ ಪ್ರಾಣಿ ಅಂತಾರ. ನಾವು ಏನು ಗೊತ್ತಿಲ್ಲಪ್ಪ ಅಂತ.
ಮೊಬೈಲ್ ಬಂದ ಮ್ಯಾಗ ಎಲ್ಲ ಮುಗಿಸ್ಬಿಟ್ರ ಅವ್ರ 20 ವರ್ಷದಾಗ. ಹೌದಿಲ್ಲ? ಜೀವನನ ಎಲ್ಲ ಮುಗಿದು ಹೋಗೈತೆ. ಅದು ನಮ್ಗೆಲ್ಲ ನೋಡಿದೀವಿ ಒಳ್ಳಿನ ಅಂತಾರ ಅವ್ರು. ಎಲ್ಲ ಜ್ಞಾನೋದಯ ಆಗೋತೆ ಮೊಬೈಲ್ನ ಅಂಗೈಯಾಗ ಆಗೋದು. ಆಗಿ ಹೋಗೈತಿ ಜಗತ್ತೆಲ್ಲ, ಅದ್ರಾಗ ಮುಗಿ ಹೋಗೈತಿ. ಏನು ಗೊತ್ತ ಸಹಿತಿದ್ದಿದ್ದಿಲ್ಲ ಅವಾಗ ನಮಗ. ಅದು ಯಾಕ್ರಿ ಇವೆಲ್ಲ ಏನ್ ಗೊತ್ತಿತ್ತು? ಏನು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಎಲ್ಲ ಗೊತ್ತಾಗಿ ತಲೆಯಲ್ಕಾಯಿ ಅವರು. ಹಾ, ಎಲ್ಲ ಅದ್ರಾಗ ಅಂಗೈಯಾಗ ಐತಿ ನಮ್ಗ. ಏನ್ ಜಗತ್ತಿನ ಅಲ್ಲ, ಸಾಧನ ಐತಿ ಬಿಡ, ಅನುಕೂಲ ಮಾಡ್ಕೊಳ್ಳಿಲ್ಲಲ್ಲ, ಅದನ್ನ ದುರುಪಯೋಗ ಮಾಡ್ಕೊಂಡ್ರು. ಎಷ್ಟೆಷ್ಟು ನಾವು ಅವನ್ನ ಅನುಕೂಲ ಮಾಡ್ಕೊಂಡೇವಿ. ಪುರ್ಸೊತ್ತಿಲ್ದಂಗ ಆಗೈತ್ರಿ. ಮೊದಲು ನಡ್ಕೊಂತ ಹೋಗಿ ಊರ್ ಮುಟ್ಟಿ ಆರಾಮ್ ಜೀವನ ಇರ್ತಿದ್ರು ಅವ್ರು. ಒಂದಿನ ವಸ್ತಿ ಇದ್ದ ಆರಾಮ್ ಬೀಗರ ಮನ್ಯಾಗ ಒಬ್ಬರು ಇರ್ತಾರ. ಬೀಗರ ವಸ್ತಿ ಅನ್ನೋದು ಇಲ್ಲ. ಹೌದಿಲ್ಲ? ಎಲ್ಲಿದಾವ ಪುರ್ಸೊತ್ತಿಲ್ಲ ಹೋಗ. ಪುಣ್ಯದ ಸಂಚಯ ಆದಾಗ ಇಂಥ ಸಂಘ ಸಿಗ್ತೈತಿ, ವಿವೇಕ ಉದಯ ಆಕೈತಿ. ಪುಣ್ಯದ ಬಂಡವಾಳ ಇಲ್ಲಲ್ಲ, ಏನ್ ಮಾಡೋದು ಕೆಲಸ ಬಗ್ಗೆ. ಅದಕ್ಕೆ ಅದನ್ನ ಡಿಪಾಸಿಟ್ ಮಾಡ್ಕೋರಿ ಅಂತ. ಇನ್ನೊಬ್ಬರಿಗೆ ಹಿತ ಮಾಡಾಕ ಯಾವಾಗ ನೀ ಶುರು ಮಾಡ್ತೀಯ ಅವಾಗ ನಿನಗೆ ಹಿತ. ಕೆಡಕ್ ಮಾಡೋದು ಬಿಡೋದು ಮಟ ನಿನಗೆ ಕೆಡಕ್ ಆಗುದು. ನನಗೆ ಇನ್ನೊಬ್ಬರಿಗೆ ಕೆಡಕ್ ಬಯಸಿರ, ನಿನ್ ಮನಸ್ಸಿನ್ಯಾಗ ಬಯಸಿರ ನಿನಗ ಕೆಡಕದ. ಮನಸ್ಸಿನ್ಯಾಗ ಬಂದಾಗ ಮಾತು ಕೃತಿಗಳಲ್ಲಿ ಅದು ಬರ್ತೈತಿ. ಮನಸ್ಸಿನ್ಯಾಗ ಒಳ್ಳೇದಾಗ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನಗ ಮೊದಲು ಒಳ್ಳೇದಾಗಿರ್ತೈತಿ. ಕೆಡಕ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನ್ನ ಮನಸ್ಸ ಕೆಟ್ಟಿರ್ತೈತಿ. ಏನ್ ಯಾಕೆ ನಮಗೆ ಇನ್ನೊಬ್ಬರು ಇದನ್ನ ಸಹನ ಮಾಡಕ್ಕಾಗ್ಲಿಕ್ಕೆ ಹೊಟ್ಟೆ ಕಿಚ್ಚು ಪಡೋದಕ್ಕೆ BP ಏರೋದು ಇವೆಲ್ಲ ಇದೆ. ಹೌದಿಲ್ಲ? ಇನ್ನೊಬ್ರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಪಟ್ರೆ ನಿನಗ ರೋಗಾದಿಗಳು ಚಲೋ ಆಕ್ಕವು. ಹೌದಿಲ್ಲ? ಒಳ್ಳೇದಾಗಲಿಪ್ಪ, ಅವ ಒಳ್ಳೆ ಸಂತೋಷ, ನಿನಗೆ ಒಳ್ಳೇದಾಗಿರ್ತೈತಿ. ಏನ್ ಇನ್ನೊಬ್ಬರಿಗೆ ಹಿತವನ್ನ ಬಯಸೋರಿಗೆ ಮನುಷ್ಯರು ಅಂತಾರೆ. ಇನ್ನೊಬ್ಬರಿಗೆ ಕೆಡಕ್ ಬಯಸೋ ಮನುಷ್ಯನ ಅಲ್ಲ. ಏನ್ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಮ ಕುಲಜ ಅಂತ, ಅವಾಗ ಮನುಷ್ಯ ಅಂತಾರೆ. ಅದು ಬರಬೇಕಲ್ಲ ನಮ್ಗೆ. ಅದು ಸಂಸ್ಕಾರ ಇದ್ರೆ ಬರ್ತೈತಿ. ಮೊದಲಿನೊಳಗ ತಂದೆ ತಾಯಿ ಸಂಸ್ಕಾರ ಅಂತ ತಂದೆ ತಾಯಿಗಳು ಬೇಕಲ್ಲ. ಏನ್ ಉತ್ತಮ ಸಂಸ್ಕಾರ ಬಹಳ ಮುಖ್ಯ. ಅದನ್ನು ಕಲಿಬೇಕಾಗಿದೆ. ಅದನ್ನು ಮನೆಯೊಳಗೆ ಕಲಿಯೋದು. ಅದು ಸಂಸ್ಕಾರ ಮೊದಲಿಕ ತಾಯಿ ಯಾಕ್ರಿ? ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತು ಜನರು ಧನ್ಯರು ಅಂತ. ಉತ್ತಮ ತಾಯಿ, ಒಬ್ಬ ಉತ್ತಮ ತಾಯಿ ಇತ್ತಂದ್ರೆ ಅದು ಉದ್ಧಾರಕವಲ್ಲ, ಅವಕ್ರ ಭವಿಷ್ಯನ ಉಜ್ವಲ ಆಕೈತಿ. ಅಂತ ಮಕ್ಕಳ ಭವಿಷ್ಯ, ಅಂತ ಸಂಸ್ಕಾರ ಒಂಥರ ತಾಯಿ ಇದ್ಲ ಅಂದ್ರೆ ಅದು ಅಂಥವ್ರ ಹೊಟ್ಟೆಯಾಗ ಹುಟ್ಟಬೇಕಾದ್ರೆ ಪುಣ್ಯ ಬೇಕಲ್ಲ, ಸಂಸ್ಕಾರವಂತ ತಾಯಿ. ಆನಂದ ಯಾವುದರ ಕಾಲಕ್ಕೆ ಸಂಬಂಧಪಟ್ಟದೇನ? ಅದು ಯಾವ್ದರ ಕಾಲ, ದೇಶಕ್ಕೆ, ಯಾವ್ದರ ವ್ಯಕ್ತಿಗೆ, ಯಾವ್ದರ ವಸ್ತುವಿಗೆ ಸಂಬಂಧಪಟ್ಟದೇನ? ಆನಂದ ಹಳೇದು ಏನು ಹೊಸದು? ಅದು ಪುರಾಣಂ ಅಂದಾರ ಅದಕ್ಕೆ. ಯಾಕ್ರಿ? ಯಾವಾಗಲೂ ಇದ್ದದ್ದು ಅದು. ಪುರಾಣಂ ದೇವಂ ಮತ್ವ ಧೀರೋ ಹರ್ಷ ಶೋಕ ಜಹಾತಿ. ಯಾವಾಗಲೂ ಇದ್ದದ್ದು ಅದು. ಹೊಸದಾಗಿ ಅದನ್ನು ಏನಾರ ಮಾಡಿ ಅದನ್ನು ಪಡಿಬೇಕಾಗಿಲ್ಲ. ತಮೀತಂ ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರಿಷ್ಟಂ ಪುರಾಣಂ ದೇವಂ ಮತ್ವ ಧೀರೋ ಹರ್ಷ ಶೋಕ ಜಹಾತಿ ಅಂತ. ಎಲ್ಲೊಬ್ಬವ ಧೀರ ಅದನ್ನು ಯಾವಾಗಲೂ ಇದ್ದದ್ದು. ಮೊದಲಕ ಇದ್ದದ್ದು ಅದ.
ಇದು ನಂತರದ ಭಾವ ಇಲ್ಲ. ಏನ್ ಪ್ರಥಮ ಅನುಭವ, ಅದಕ್ಕೆ ಅಂತಾರೆ ಫಸ್ಟ್ ಇಂಟ್ಯೂಷನ್ ಅಂತ ಕರ್ತೀರ ರಾಜ್ ಅವರು. ಮೇಲೆ ಮೊದಲಿಗೆ ಗೊತ್ತಾದದ್ದು, ಅದು ಮೊದಲೇ ಇದ್ದದ್ದು. ನೀವು ನಂತರದ ಇವೆಲ್ಲ ಅನ್ಯ ವಿಷಯಗಳ ವಸ್ತುಗಳ ಜ್ಞಾನ ಆದದ್ದು. ಮೊದಲಿಗೆ ಅನುಭವ ಜ್ಞಾನ, ಅಹಂ ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋದು ಮೊದಲಿಗೆ ಪ್ರಥಮ ಅನುಭೂತಿ. ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದು, ನಾನು ಬ್ರಹ್ಮಸ್ವರೂಪನೇ ಅದೇನೆ ಅನ್ನೋದು. ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ ಅಲ್ಲಿ, ಕೇವಲ ತನ್ನ ಭಾವ ಬ್ರಹ್ಮ ಭಾವ ಒಂದೇ ಇತ್ತು, ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ. ಹೆಂಗೋ ಇದು ಮರೆತ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ತನ್ನ ಭಾವನೆಯನ್ನು ಮರ್ತಂಗೈತಿ. ಪೂರ್ಣ ಮರ್ತಿಲ್ಲ, ಮರ್ತಿದ್ರೆ ಅದನ್ನು ಹೊಂದಕ್ಕೆ ಹಾಕಿದ್ದಿಲ್ಲ, ಮರ್ತಿದ್ರೆ ಅದನ್ನ ಹೊಂದಬೇಕನ್ನೋ ಇಚ್ಛಾನ ಹಾಕಿದ್ದಿಲ್ಲ. ಏನ್ ಅದನ್ನು ಯಾವಾಗ ನೀ ಅದು ಅನುಭವಕ್ಕೆ ಬಂದೈತಿ ನೆನಪಿಗೆ ತೊಗೊಂಡು ಇರಾಕ್ ಬರ್ತೈತಿ ನನಗೆ. ಪೂರ್ಣ ಮರ್ತಿಲ್ಲ, ಮರ್ತಿದ್ರೆ ಅದನ್ನ ನೆನಪ ಮಾಡಕ್ಕೆ ಬರ್ತಿದ್ದೀನಿ ನಾನು. ಏನ್ ಮರ್ತಿಲ್ಲ, ಅದು ಏನ್ ಮರ್ತಂಗಾಗೈತಿ ಆದ್ರೆ ಮರ್ತಿಲ್ಲ. ಏನ್ ಈ ಅನ್ಯ ಭಾವನೆಗಳನ್ನೆಲ್ಲ ಕಲ್ಪನಾ ಮಾಡಿದ ಕೂಡಲೇ ಅದು ಇಲ್ಲದಂಗಾಗೈತಿ. ಅನ್ಯ ಕಲ್ಪನೆಗಳನ್ನ ಸರಿಸಿದ ಕೂಡಲೇ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತೈತಿ. ಮನುಷ್ಯನೊಳಗಿನ ಎಲ್ಲಾ ಕಲ್ಪನೆಗಳನ್ನು ಸರಿಸೋಣ, ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಆನಂದದ ಸೂತ್ರ ಎಲ್ಲರಿಗೂ. ಏನ್ ಅದನ್ನ ನಾವು ಅಭ್ಯಾಸ ಮಾಡ್ಬೇಕಾಗೈತಿ. ಏನ್ ಆನಂದದ ನೆನಪಿನಾಗಿರ್ಬೇಕಂದ್ರೆ ಕಲ್ಪನಾ ರಹಿತ ಆಗ್ಬೇಕಾಗೈತಿ. ಕಲ್ಪನೆಗಳ ಅದನ್ನ ಅನುಭವಕ್ಕೆ ಬರಕ್ಕೆ ಅಡ್ಡಿ ಆಗ್ಯಾವ, ಕಲ್ಪನೆಗಳಿಂದ ಆವರಣ ಆಗೈತೆ ಅದು ಆನಂದ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರುವ ಆನಂದ ಒಂದು ಕಲ್ಪನಾ ಅಡಗಿ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಎರಡು ಕಲ್ಪನೆಗಳ ಸಂಧಿ, ಅದಕ್ಕೆ ಸಂಧ್ಯಾ ಅಂದಾರ. ಮಧ್ಯಸ್ಥಿತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ, ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ನಷ್ಟೇ ಪೂರ್ವ ವಿಕಲ್ಪೇತು ಯಾವತ್ತ ಅನಿಶ್ಯ ನ ಉದಯಾತ್. ಶಂಕರಾಚಾರ್ಯ ಸ್ಪಷ್ಟ ಹೇಳ್ಯಾರದ ಸ್ತೋತ್ರ. ನಿರ್ವಿಕಲ್ಪಕ ಚೈತನ್ಯಂ ಸ್ಪಷ್ಟಂ ತಾವತ್ ವಿಭಾಷತೆ. ಯಾವುದು ಕಲ್ಪನಾ ಇಲ್ಲದ ಆನಂದದ ಸ್ಥಿತಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಬೇಕಾದ್ರೆ ಕಲ್ಪನಾ ಸರಿಸಿ ನೋಡ್ಕೋರಿ, ಧ್ಯಾನ ಕೂತಾಗ ಅದ ಕೆಲಸ ಮಾಡ್ಬೇಕು. ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ, ಆ ಕಲ್ಪನಾ ರಹಿತ ಸ್ಥಿತಿ ಒಳಗೆ ಆ ಬ್ರಹ್ಮಸೂತ್ರ ಆನಂದ ಸೂತ್ರ ಎಲ್ಲರಿಗೂ ಅದು ಅನುಭವ ಬರ್ತದೆ. ಯಾಕೆ ಎಲ್ಲರ ಸ್ವರೂಪನ ಅದ. ಏನ್ ಕಲ್ಪನೆಗಳ ಎದ್ದು ಅಂದ್ರೆ ಅದು ಅನುಭವಕ್ಕೆ ಬರೋದು, ನಾವು ಮರಿಯಾಗಿಬಿಡ್ತದೆ. ಏನ್ ಮುಸುಕು, ಕಲ್ಪನೆಗಳ ಮುಸುಕು ಸರಸದನ್ನ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ಹೆಚ್ಚು ಹೆಚ್ಚು ನಾವು ಕಲ್ಪನಾ ರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ಬೋದನ್ನ ಅದ ಅಭ್ಯಾಸ, ಸತತ ಅಭ್ಯಾಸ. ಈ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಏನ್ ಯಾವ ರೂಪದ ಕಲ್ಪನಾನು ಮಾಡೋಂಗಿಲ್ಲ, ನಾಮದ ಕಲ್ಪನಾನು ಮಾಡೋಂಗಿಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು, ನಿನ್ನ ಅರಿವಿನ ಎಚ್ಚರವನ್ನು ಮರಿಬೇಡದನ್ನು ಅಚ್ಚಳಿಯದೆ, ಪುನಃ ಅದು ನಿನಗೆ ಮರು ಆಗಬಾರ್ದು. ನಿನಗೆ ವಾಸನೆ ಇರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ಅವಾಗ ನಿಜವಾದ ಆನಂದದ ಅನುಭವ ಆಗಕ್ಕೆ ಶುರು ಮಾಡ್ತದೆ. ಈ ಅಭ್ಯಾಸದಾಗಿ ಅವನು ತೊಡಗ್ತಾನ. ಏನು ಕಲ್ಪನಾರಹಿತ ಹಾಗೆ ಇರುವ ಪ್ರಯತ್ನ ನಾವು ಮಾಡಬೇಕು. ಧ್ಯಾನ ಏನಾರು ಕಲ್ಪಿಸ್ಕೊಂಡು ಕೊಡೋದಲ್ಲ, ಅದು ಯಾವ್ದಾರ ಒಂದು ರೂಪ ನಾಮ ಇಟ್ಕೊಂಡು ಧ್ಯಾನ ಅಲ್ಲ, ಅದು ಪೂಜೆ ಅಲ್ಲ. ಏನ್ ನೆನಪು ಮಾಡ್ತೀವಿ ಅದೇ ಇರ್ತೈತಿ, ಏನ್ ನೆನಪು ಮಾಡ್ತೀವಿ ಅದೇ ಇರ್ತಿ. ಆರಾಮಿ ನೆನಪು ಮಾಡಿದ್ರೆ ಆರಾಮ ಇರ್ತೈತಿ. ಆರಾಮಂತ ಏನಾರ ನೆನಪು ಮಾಡಿದ್ರೆ, ಜಗತ್ತಿನ ವಸ್ತುಗಳು ನೆನಪು ಮಾಡಿದ್ರೆ ಆರಾಮ ಅಲ್ಲದು. ಈ ದೃಶ್ಯದೊಳಗಿಂದ ಯಾವುದೂ ಆನಂದ ಅಲ್ಲ. ದೃಶ್ಯದೊಳಗಿನ ಯಾವ್ದಾರ ಸಾಮಾನು ನೆನಪು ಮಾಡ್ಕೊಂಡು ಸಾಮಾನು ಇರ್ತಾವ, ಆರಾಮ ಇರ್ತೈತಿ. ಸಾಮಾನುಗಳ ನೆನಪೆಲ್ಲ ಅಡಗಿದಾಗ ಅದು ಎಲ್ಲರಿಗೂ ಅನುಭವ ಬರ್ತೈತಿ. ಭಾವರಹಿತ ಆಗ್ಬೇಕು ನೋಡಿ, ಭಾವಗಳು ಕಲ್ಪನಾ ರಹಿತ, ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂತ ಅದಕ್ಕೆ ಹೇಳ್ಯಾರ ಅವರು. ಬಹಳ ಆಳವಾಗಿ ಇದನ್ನ ಸರಿಸ್ಕೊಂತ ಎಲ್ಲ ಕಲ್ಪನಾ ರಹಿತ ಆದಾಗ ಪ್ರತಿಯೊಬ್ಬರಿಗೆ ಆ ಸೂತ್ರ ಹತ್ತೈತೆ ನಾವು. ಯಾಕೆ ಎಲ್ಲರೂ ಅದ ಸ್ವರೂಪಿಗಳದೇವು. ಏನ್ ಯಾರಿಂದಲ್ಲ ಅದನ್ನು ಪಡಿಬೇಕಾಗಿಲ್ಲ, ನಿಮ್ಮಲ್ಲಿ ಇದ್ದದ್ದನ್ನದು ಯಾವಾಗಲೂ ರೆಡಿ ಇದ್ದದ್ದು, ಸಿದ್ಧವಾಗಿರ್ತಕ್ಕಂಥ ವಸ್ತು. ಏನ್
ನಿದ್ರೆ ಆರಾಮ್ ಯಾವ ಕಾಲದ್ದಂತ ಕೇಳಿರಿ ಏನ್ ಹೇಳ್ತೀರಿ? ಎಲ್ಲರಿಗೂ ಗೊತ್ತೈತಿಲ್ಲೋ ಅದು. ನಿದ್ರೆ ಒಳಗೆ ಆರಾಮು ಯಾವಾಗಿಂದ ಬಂದೈತದು? ಮೊದಲ ಐತಿ ಅದು. ಮೊದಲಿಗೆ ಅದು ಗೊತ್ತದದ್ದು, ಎಲ್ಲರಿಗೂ ಗೊತ್ತದದ್ದು. ನೀವು ಹೊರಗಿನ ಬಾಳೆದ ವ್ಯವಹಾರ ನೆಟ್ಟಗೆ ಮಾಡಕ್ ಹೊಂಟಿರಿ, ಅದು ಎಂದೂ ನೆಟ್ಟಗಾಗುವುದೇ ಇಲ್ಲ. ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಏನೇನೇನು ಕಲ್ಪನಾ ಹಾಕೊಂಡವು. ಮಾಡಿದ ಕರ್ಮ ಹೆಂಗಿರ್ತೈತಿ ಹೆಂಗೆ ನಡೆದಿರ್ತೈತಿ ನಮ್ಮ ಈಗಿನ ವ್ಯವಹಾರ. ಈ ಎಂಥ ಕರ್ಮ ಮಾಡಿರ್ತಿ ಹಂಗಾಗಿರ್ತೈತಿ. ತಿದ್ದಾಕ್ ಬರೋದಿಲ್ಲ ಅದನ್ನ ಮಾಡಿದ್ರಾಗ. ಹಿಂದೆ ಮಾಡಿದ್ರಾಗ ಈಗ ತಿದ್ದಾಕ್ ಬರೋದು. ಸುಮ್ಮನೆ ಹೆಂಗೈತಿ ಹಂಗ ಊಟ ಮಾಡೋದು. ಏನ್ ಅದನ್ನ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಿಟ್ಟು ಮನ ಹೆಂಗೆ ಹೊಳೆ ತಕ್ಕೊಳಿಕ್ ಆಗೋದಿಲ್ಲ. ಅದು ಫಲ ಕೊಟ್ಟೈತಿ. ಮಾಡಿಬಿಟ್ಟು ಈಗ ಅದನ್ನು ಹೌದಿಲ್ಲ. ನೀವು ವಿವೇಕ ವಿಚಾರದಲ್ಲಿ ದುಡುಕಿ ಮಾಡಿದ್ದಿ ಅಂದ್ರೆ ಅದರ ಫಲ ಉಣ್ಬೇಕು, ಪಶ್ಚಾತ್ತಾಪ ಪಡ್ಬೇಕು. ವಿಚಾರ ಮಾಡಿದ್ದಂದ್ರೆ ಅದು ನಿನಗೆ ಸರಳ ಪುಣ್ಯ ಒದಗಿತಿತ್ತು. ಈಗ ಅದಕ್ಕೆ ಹೇಳ್ಯಾರ ಅವರು, ಎಚ್ಚರದಿಂದ ಇರಪ್ಪ, ಪುಣ್ಯವನ್ನು ಮಾಡು, ನಿನಗ ಹಿತ ಐತಿ. ಇನ್ನೊಬ್ಬರು ಕೆಡಕ್ ಮಾಡಿದ್ರೆ ನಿನಗ ಕೆಡಕಾಕೈತಿ ಅನ್ನೋದನ್ನ ಇದನ್ನು ಮೊದಲ ಬೇಕು ನಮಗಿದು ಮೊದಲಿಗೆ. ಹಂಗೆ ಮಾಡ್ಬೇಕಾದ್ರೆ ನಮ್ಮ ಆಚರಣೆ ಹೆಂಗಿರ್ಬೇಕು? ನೀತಿವಂತನಾಗಿರ್ಬೇಕು, ಧರ್ಮಿಷ್ಠನಾಗಿರ್ಬೇಕು. ಅದನ್ನು ಪಾಲನೆ ಮಾಡು. ನಿನಗೆ ಯಾವುದೇ ಥರದ ದುಃಖ ಬರುದಿಲ್ಲ ಅಂತ. ನೀತಿವಂತನಾಗಿ ಬಾಳು. ಇನ್ನೊಬ್ಬರು ಕೆಡಕಾಗದಂಗೆ ಬಾಳೋದಕ್ಕನ್ನ ನೀತಿ ಅಂತಾರ, ಧರ್ಮ ಅಂತಾರ. ಅದನ್ನ ಮೊದಲಿಗೆ ಗುರುಗಳು ಅದನ್ನು ಎಚ್ಚರಿಕೆ ಕೊಟ್ಟಾರ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಇನ್ನೊಬ್ಬರು ತೊಂದರೆ ಮಾಡೋದು ಮಾಡಬೇಡಪ್ಪ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಇದನ್ನಾರ ಮಾಡಿ, ಈ ವ್ರತ ಪಾಲನೆ ಮಾಡಿ. ಈ ವ್ರತ ಹಿಡಿದೆ ಅಂದ್ರೆ ನಿನ್ನ ಜೀವನ ಹೆಂಗಿರ್ತೈತಿ ನೋಡ್ಕೋಬೇಕು. ಯಾವುದೇ ತೊಂದರೆ ಇರೋದಿಲ್ಲ. ಬರೀ ಇನ್ನೊಬ್ಬರಿಗೆ ತೊಂದರೆ ಕೊಡೋದ ಕಲ್ತ ಅಹಿಂಸಾ ವ್ರತ ಅಂತಾರೆ ಇದಕ್ಕೆ. ಅಹಿಂಸಾ ವ್ರತ ಪಾಲನೆ ಮಾಡೋದು. ಇದು ಬಂದಾಗ ನಿನಗೆ ಪುಣ್ಯ ವೃದ್ಧಿ ಆಕೈತಿ. ಹಿಂಸಾ ಮಾಡಿದೆ ಅಂದ್ರೆ ಪಾಪ ಸಂಗ್ರಹ ಆಕೈತಿ. ಸಜ್ಜನರ ವ್ರತ. ಸತಾಂ ಅಶಿಧಾರ ವ್ರತಂ ಇದಂ ಸತಾಂ ಅಂದ್ರೆ ಸಜ್ಜನರು. ಖಡ್ಗದ ಅಲ್ಲಿನ ಕಠಿಣ ಐತೆ ಅಂತ. ಕಠಿಣ ಐತೆ ಅಂದ್ರು ಸಾಧ್ಯ ಐತಿ. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹಗರಕೈತಿ. ಹಿಂದಗಡೆ ಅದರ ಫಲ ಉಣ್ಣೋದು ಭಾಳ ಕಠಿಣ ಐತಿ. ತ್ರಾಸ ಭಾಳ ಆಕೈತಿ. ಲೋಭದಿಂದ ಆಗತಕ್ಕಂಥ ದುರ್ಗುಣಗಳೆಲ್ಲ ಹೋಗ್ಬೇಕು ನೋಡ್ರಿ. ಅಂದಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ ಬರ್ತೈತಿ. ಅಂತ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಬೇಕು. ಒಳ್ಳೆ ಗುಣಗಳನ್ನ ನಾವು ಬರಬೇಕಾತಂದ್ರೆ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಮಲ್ಲಿ ಸದ್ಗುಣಗಳು ಜಾಗೃತ ಆಕ್ಕವು. ಕೆಟ್ಟ ಗುಣಗಳು ಕಡಿಮೆ ಆಕ್ಕೋಂತ ಹೋಕ್ಕವು. ಕೆಟ್ಟದ್ದನ್ನು ಬಿಟ್ಕೋಂತ ಹೋಗುದು. ಇದಕ್ಕೆ ಅನುವ್ರತ ಅಂತಾರೆ. ಸಣ್ಣ ಸಣ್ಣ ಇವನ್ನೆಲ್ಲ ಬಿಟ್ಕೋಂತ ಹೋದಾಗ ನಿನಗೆ ಅವಾಗ ನಿನಗೆ ಒಳ್ಳೆ ಭಾವನೆಗಳು, ಒಳ್ಳೆ ವಿಚಾರಗಳು ನಿನ್ನಲ್ಲಿ ಜಾಗೃತ. ಮೊದಲಿಗೆ ಇದು ಬೇಕು ಅಂತ ಆರಂಭದಲ್ಲಿ ಸಾಧಕನಿಗೆ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮೆದರಲು ಸಾಧ್ಯ ಅಂತ. ಒಳ್ಳೆಯ ಗುಣವಂತ ಸದ್ಗುಣ, ಇನ್ನೊಬ್ಬರಿಗೆ ಹಿತವನ್ನು ಮಾಡುವ ಸದ್ಗುಣಿ. ಅಂಥವ್ರಿಗೆ ಇದು ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಇವರಿಗೆ ಅನುಭವ ಬರ್ತೈತಿ. ಒಳ್ಳೆಯ ಗುಣಗಳ ನಾವು ಅಳವಡಿಸ್ಬೇಕಾಗೈತಿ. ಅನುವ್ರತ ಅಂತ. ಅನುದಾರ ಅಲ್ಲ, ಅನುವ್ರತ ಅಂತ. ಒಳ್ಳೆ ಮಾತು, ಒಳ್ಳೆ ಮಾತಾಡಕ್ಕೆ ಕಲ್ಕೊ ಮೊದಲು ಚೆಂದಾಗಿ. ಹೌದಿಲ್ಲ? ಮಾತು ಹೆಂಗಂತಾವ್ ಇರಬೇಕು. ಇನ್ನೊಬ್ಬರಿಗೆ ನೋವು ಆಗಬಾರ್ದು ಅಂಥ ಮಾತು, ಸಂತೋಷ ಆಗುವಂಥ ಮಾತುಗಳನ್ನು ವಾಣಿಯಿಂದ ಮನಸ್ಸಿನಿಂದ ಬರಬೇಕಲ್ಲ. ಮನಸ್ಸಿನಾಗ ಬಂದಾಗ ವಾಣಿ ಮತ್ತು ಶರೀರದಿಂದ ಆಕ್ಕವ ಕೃತಿಗಳು.
ನಿನ್ನ ಸೌಕಾರ ಕೆಟ್ಟದೇನೆ ಇರ್ತೈತಿ, ಸಬಕಾರ ಸಮುದಂಗ ಸಮುದ ಹೋಗ್ತೈತಿ. ಅಕ್ಷಿನೇ ಪುಣ್ಯ ಪುಣ್ಯ ಇರೋ ಮಠ ನಿನ್ನ ಸರಿತಾನ. ಹಿಂದೇನೋ ಪುಣ್ಯ ಮಾಡಿ ಈಗ ಸೌಕಾರ ದೀಪ, ಹೌದಿಲ್ಲ? ಸೌಕಾರ ಮಾಡಿ ದಾನ ಇನ್ನೊಬ್ಬರಿಗೆ ಮಾಡಿದ್ದು ಬಂದೈತಿ ನಿನಗೆ, ಹೌದಿಲ್ಲ? ಕೊಟ್ಟಾಗ ನಿನಗೆ ಬರ್ತೈತಿ, ಅದು ಕೊಡದ ಹೊರತು ನಮಗೆ ಬರೋದು ನಮಗೆ ಏನ್. ಅದಕ್ಕೆ ನಿನ್ನ ಆದಾಯದ 10ನೇ ಭಾಗ ದಾನ ಮಾಡುವಂತ ಧರ್ಮಶಾಸ್ತ್ರ ಹೇಳ್ತದೆ. ಮುಂದಿನ ಇದನ್ನ ಮಾಡ್ಕೋರಪ್ಪ ನೀನಪ್ಪ, ಆ ಡಿಪಾಸಿಟ್ ಮುಂದಿನ ನಿನಗೆ ಜೀವನ ಆಕೈತಿ. ಮುಂದೆ ಬರ್ಲಿಂತ ಮಾಡ್ತಿರ್ಲು ನೀ ಡಿಪಾಸಿಟ್, ಇರ್ಲಿಪ್ಪ ಕಷ್ಟ ಕಾಲದಾಗ ಬರ್ತೈತಿ ಅಂತೇಳಿ. ಹಂಗ ಧರ್ಮಶಾಸ್ತ್ರ ಏನಿದೆ ಪುಣ್ಯವನ್ನ ಮಾಡಬೇಕು ಅಂತ. ಏನ್ ಆದಾಯದ 10ನೇ ಭಾಗ ದಾನ ಮಾಡುವಂತ. ಹಾ, ನಿಯತ್ ನಿನ್ನದಾಗಿರ್ತಕ್ಕಂಥದ್ರೊಳಗ ಇನ್ನೊಬ್ಬರ ಕಬಳಿಸಿ ಎಲ್ಲ ಮೋಸ ಮಾಡಿ ವಂಚನೆ ಮಾಡಿದ್ದಲ್ಲ, ನಿನ್ನದಾಗಿ ಇದ್ದದ್ರಾಗ ನಿನ್ನ ಆದಾಯದ 10ನೇ ಭಾಗ. 1,000 ರೂಪಾಯಿನಿಂದ ಆದಾಯ ಐತೆ ಅಂದ್ರೆ 100 ರೂಪಾಯಿ ನೀನು ದಾನ ಮಾಡು. ಅದು ನಿನ್ನ ಸಂಬಂಧನೇ ಡಿಪಾಸಿಟ್, ಅದ ನಿನ್ನ ಸಂಬಂಧ ನಿನಗ ಬರ್ತೈತೆ. ಅದು ಎಲ್ಲಿ ಹೋದ್ರೂ ಯಾರಿಗೆ ಹೋಗುದಿಲ್ಲ. ಅದು ಏನ್ ಮಾಡಿರ್ತಿಯಲ್ಲ ಅದು ನಿನಗ ಬರ್ತೈತಿ. ದಾನ ಮಾಡು, ಒಳ್ಳೆಯವರಿಗೆ ಮಾಡಿ ಒಳ್ಳೇದು ಬರ್ತೈತಿ. ದುಷ್ಟರಿಗೆ ಮಾಡಿದ್ರೆ ಅದು ನಿನಗೆ ಅದ್ರ ಫಲನೂ ಅದ್ರಾಗ ವಿಷಾಕಾರ ಅಕ್ಕಿ, ನಿನಗೂ ಪಾರ್ಟ್ನರ್ ಅಕ್ಕಿ ಅದ್ರಾಗ, ಹೌದಿಲ್ಲ? ಎಂಥವ್ರಿಗೆ ಸಹಾಯ ಮಾಡ್ತಿ ಅಂಥದ್ರಾಗ ನೀನು ಪಾರ್ಟ್ನರ್ ಆಗ್ತಿ, ಅದ್ರ ಫಲ ಉಣ್ಬೇಕಾಕೈತಿ. ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ ಆಕೈತೆ. ಸೌಕರ್ಯಕ್ಕೆ ಬಂದಾಗ ದಾನ ಮಾಡ್ಬೇಕನ್ನೋದು ಉದಾರತನ ಬರೋದು ಭಾಳ ಕಠಿಣ. ಅದು ಪಾತ್ರತೆ ಅರಿತು ನನ್ನ ತಕ್ಕಂಗ ನಾ ದಾನ ಮಾಡ್ಬೇಕು. ಸಿಕ್ಕಂಗ ದಾನ ಮಾಡ್ತೇನಂದ್ರೆ ಹುಚ್ಚುಚ್ಚರಂಗ ಮಾಡಿರ ಯಾಕ್ರಿ? ನೋಡ್ಕೋಬೇಕು, ವಿಚಾರ ಮಾಡಿ ಯೋಗ್ಯತೆ ಇದ್ದವ್ರಿಗೆ ಅದು ಪಾತ್ರತೆ ಅರಿತು ನಮ್ಮ ಇದ್ರ ತಕ್ಕಂಗ ನಾವು ಮಾಡ್ಬೇಕು. ನಮ್ಮ ಲೆವೆಲ್ ತಕ್ಕಂಗ, ಹೌದಿಲ್ಲ? ನಾವು ದೊಡ್ಡ ಸ್ಥಾನ ಮಾಡಕ್ ಹೋದಿವಿ ಅಂದ್ರೆ ಅವನಿಗಿಂತ ನಾನು ಹೆಚ್ಚು ಮಾಡ್ತೇನೆ. ಮಾಡಕ್ ಹೋದೆ ಅಂದ್ರೆ ಹಂಗ ಮಾಡಕ್ ಹೋಗ್ಬೇಡ. ಮರೀರ್ ನೀವು ಇದನ್ನ, ನಾವು ಹಿಂಗೆ ಇರ್ತೇವೆ ಅನ್ನೋದನ್ನು. ನನ್ನ ಹೊಲ, ನನ್ನ ಮನಿ, ದುಡ್ಡು ದುಗ್ಗಾಣಿ ಎಲ್ಲ ಇವತ್ತಿಂದ ನಾಳಿಲ್ಲ, ನಾಡ್ದು ಬರುದಿಲ್ಲ. ನಿನ್ನೆ ಯಾರ್ದೋ ಇತ್ತು, ಇವತ್ತು ಯಾರ್ದೋ ಆತಿ, ಮತ್ತೆ ನಾಳೆ ಯಾರ್ದೋ ಆಕೈತಿ. ನಿನ್ನದಾಗೆ ಇರ್ತಾವಂತ ತಿಳಿದೇನೆ. ಯಾವುದೂ ಶಾಶ್ವತವಾದದ್ದಲ್ಲ. ಎಲ್ಲರೂ ಪ್ರಯಾಣಿಕರು ನಾವು. ಯಾಕ್ರಿ? ಪ್ರಯಾಣಿಕರು ಬಂದೇವಿ. ಈಗ ಇರಾಕ ಮನಿ ಮತ್ತೆ ಬರ್ತಾರ ಮಂದಿ. ನೀ ಜಾಗ ಬಿಡೋದನ್ನ ಅವಧಿ ಇರ್ತೈತಿ, ಅದಕ್ಕೆ ಅಗ್ರಿಮೆಂಟ್. ಇಷ್ಟ ದಿನ ಇರ್ಬೇಕಂತ ಅಗ್ರಿಮೆಂಟ್ ಇರ್ತೈತಿ. ಮತ್ತೊಬ್ಬರು ಬರ್ತಾರ ಅಲ್ಲಿ, ಮತ್ತೆ ಬೇರೆ ಅತಿಥಿಗಳು ಬರೋದಾರ, ನೀ ಜಾಗ ಮತ್ತೆ, ಹೌದಿಲ್ಲ? ನಿನ್ನದ ಹೊಲ ನನ್ನದ ಅಂತ ನೀ ಕಾಯಂ ಇಟ್ಕೊಂಡು ಕುಂತ್ರ ಹಂಗಾಗಿದ್ರಿ ಹಂಗಾಕಿತ್ತು. ಅದು ಐತೆ ಅಂತ ಮರಣ ಹುಟ್ಟಿದ ಕೂಲೆ ಅದಕ್ಕೆ ಬೆನ್ನು ಹತ್ತಿ ಎಕ್ಸ್ಪೈರ್ಡ್ ಡೇಟ್ ಕೊಟ್ಟ ಬಿಡ್ಬೇಕು. ಅವಧಿ ಮುಗಿದ ಮ್ಯಾಗ ಇದು ಹೋಗಬೇಕಿದಂತ. ಅದಕ್ಕೆ ನಡೆದೈತಿದೆಲ್ಲ. ಪ್ರವಾಸಿ ಮಂದಿರ, ಮುಸಾಫಿರ್ ಬಂಗ್ಲಾ ಅಂತಾರೆ ಇದಕ್ಕೆ, ಹೌದಿಲ್ಲ? ಇದ್ರ ಇಷ್ಟ ದಿನ ಮುಗಿದು ಹೋದ್ ನೀನು ಪ್ರವಾಸ. ಜೀವನ ಅಂದ್ರೆ ಯಾತ್ರಾರ್ಥಿಗಳಿಗೆ ಬಂದೇವು ನಾವು. ಜೀವನ ಯಾತ್ರಾರ್ಥಿಗಳು. ಯಾತ್ರಾರ್ಥ ತಂಗಕ್ಕೆ ಎಷ್ಟು ಟೈಮ್ ಇರ್ತೈತಿ ಅಷ್ಟಪ್ಪ. ಮತ್ತಷ್ಟು ಮಂದಿ ಬರ್ತಿರ್ತಾರೆ. ನಡಿ ಇನ್ನು ಜಾಗ ಇಲ್ಲೇ ಮೆಟ್ಟ ಹಾಕ್ತೇನೆ ಅಂದ್ರೆ ಇರಾಕೈತೇನ? ಸಾಧ್ಯನೇ ಇಲ್ಲ. ಭಾಳ ಬೇಸರಕೈತಿ ಜೀವನ ಅತ್ತಾಗಿಂದ, ಹೌದಿಲ್ಲ? ಭಾಳ ದಿನ ಬದುಕಿ ನೋಡಿ ಅತ್ತಾಗಿಂದ. ಎಲ್ಲ ಕಣ್ಣು ಕೇಳ್ದಂಗೆ ಕಾಣ್ದಂಗೆ ಆತು, ಕಿವಿ ಕೇಳ್ದಂಗೆ ಆತು, ಕೈಕಾಲಕ್ಕೆ ಶಕ್ತಿ ಇಲ್ದಂಗೆ ಆದ್ಕೂಲಿ ಬದುಕಿ ಉಪಯೋಗ ಏನಪ್ಪ ನಾವು ಇನ್ನಂತ ಪರಾಧೀನ ಆತಂದ್ರೆ ಜೀವನ ಭಾಳ ಬೇಸರ ಆಕೈತಿ. ಅದಕ್ಕೆ ಅಷ್ಟು ಆಗೋಕ್ಕಿಂತ ಮೊದಲ ನಿನ್ನ ಕೆಲಸ ನೀ ಮಾಡ್ಕೊ.
ಈ ಗಾಡಿ ಹೋಗೋದ್ರೊಳಗಾಗಿ ನೀನು ಸಂತಿ ಮಾಡ್ಕೊಂಡು ಗಾಡ್ಯಾಗ ಕುಂತು ಬಿಡ, ಯಾವಾಗಾರ ಹೋಗಲ್ಲ ಅದು. ನೀನು ಸಂತಿ ಆಗೈತೇನೆ ಈಗ? ಗಾಡಿ ಹೋಗೋ ಟೈಮ್ನಾಗ ಇನ್ನ ನಾನು ಸಂತಿ ಐತೆ ಅಂದ್ರೆ ಏನ್ ಮಾಡೋದು? ಏನ್ ಮಾಡೋದು? ಬಂದು ಉಪಯೋಗ ಇಲ್ಲ ಅಲ್ಪ. ಎದಕ್ ಬಂದೇವ ಅನ್ನೋದು ಖಬರ್ ಇಲ್ಲ. ಈ ಮಾಡ್ಕೊಡಿಲ್ಲಲ್ಲ, ಏನ್ ಮಾಡ್ಕೋಬೇಕಾಗಿತ್ತು ನಾವು ಮಾಡ್ಕೊಡಿಲ್ಲ. ಮಾಡಬೇಕಾದಂಥ ಕರ್ತವ್ಯ ಏನು ಅನ್ನೋದನ್ನ ಮರ್ತು ಬಿಟ್ಟೇವ. ಇದ ಇಂದ್ರಿಯಗಳ ಮಜಾ ಮಾಡ್ಕೊಂತ ಬೇಳೆ ಕಳೆದಿಲ್ಲ, ವ್ಯರ್ಥ ಹೋತಲ್ಲ ನಿನ್ನ ಜೀವನ ಎಲ್ಲ. ಇದ್ರ ಲಾಭ ಮಾಡ್ಕೊಡಿಲ್ಲ ಅದ, ಬರೀ ಇಂದ್ರಿಯಗಳ ಮಜಾಕು ಕೈ ಬಿದ್ದು ಬಿಟ್ಟೆ ಅಂತ. ಏನ್ ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಅದರಿಂದ ನೀವು ಉಳ್ಕೊಳಿಕ್ ಬರ್ತೈತಿ. ವಿವೇಕನ ಜಾಗೃತಿ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಸತ್ಸಂಗ ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಎಷ್ಟು ದಿವಸ ಸತ್ಸಂಗ ಮಾಡ್ಯಾರ ನಿನ್ನಲ್ಲಿ ವಿವೇಕ ಉದಯ ಆಕತಿ? ನಾನು ಹೇಳಾರಿಂದ ಮನಸ್ಸ ತೊಡಬೇಕಲ್ಲ ಸತ್ಸಂಗ. ಎದ್ರ ಸಂಬಂಧ ಬಂದೀನಿ? ಸತ್ಸಂಗ ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ, ಏನು ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಬಂದೀವ? ಬರೀ ಬಾಳೆ ಇದನ್ನ ಎಷ್ಟ್ ಮತ್ತು ನಾಟಕ ಸೊಟ್ಟ ಮಾಡಿದ ಕರ್ಮ ಇರ್ತ ಹೆಂಗಿರ್ತೈತಿ, ಹೆಂಗ್ ನಡೀತೈತಿ ಅದು. ಒಮ್ಮೆ ಅನುಕೂಲ ಆದಂಗೆ ಆಕೈತಿ, ಒಮ್ಮೆ ಪ್ರತಿಕೂಲ ಹಂಗ ಆಕೈತಿ. ಯಾವಾಗಲೂ ಅನುಕೂಲ ಇರ್ತೈತಿ ಅಂತ ಏನು ಭರವಸೆ ಐತೇನೆ? ಮತ್ತೆ ಅವು ಕರ್ಮ ಒಂದ ನಮೂನೆ ಇದ್ದೇ ಇರುದಿಲ್ಲ. ಅದು ಒಂದು ಪ್ರತಿಕೂಲ, ಒಮ್ಮೆ ಹಂಗ ಹಿಂಗ ಹಾಕೊಂತ ಹೋಗುದು, ಹಂಗೊಮ್ಮೆ ಹಿಂಗೊಮ್ಮೆ. ಅದಕ್ಕೆ ಇದನ್ನು ನೆಚ್ಚಬೇಡ, ಸ್ಥಿರವಾದದ್ದಲ್ಲಿರು ಅಂತ. ಪ್ರಾರಬ್ಧ ಪ್ರಕಾರ ಏನು ಆಗೋದಾಗ್ತಿರ್ತದೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಜನ್ಮದಾಗ ನಾವು ಅದನ್ನ ಹೊಂದಾಕ ಸಾಧ್ಯ ಆಗದಿದ್ರೆ ಮುಂದಿನ ಜನ್ಮದಾಗ ಇದೇ ಅಭ್ಯಾಸದಾಗ ತೊಡಗುವಂಗ ಅಂತ ಸಂಸ್ಕಾರ ಮಾಡ್ಕೊಂಡ ಗಟ್ಟಿ ಮಾಡ್ಕೋಬೇಕು ಅದನ್ನು. ಹೌದಲ್ಲ? ಮುಂದೆ ಬರ್ತೈತಿ. ಎಂಥ ಸಂಸ್ಕಾರ ಮಾಡ್ಕೋತಿ ಅದ ಮುಂದೆ ಬರ್ತೈತಿ, ಮುಂದೆ ತೊಡಗಕ್ಕೆ ಪ್ರೇರಣೆ ಆಕೈತಿ ನನಗೆ. ಇದ ಸಂಸ್ಕಾರ ಇತ್ತಂದ್ರೆ ಈ ಜನ್ಮದಾಗ ಇವತ್ತು ಗೆಳೆಯಕ್ಕೆ ಹೋಗಿರ್ತಿ, ಹೊತ್ತು ಮುಣಗ್ತೈತಿ, ಹೊಲ ಮುಗಿದಿಲ್ಲ, ಎಲ್ಲಿ ಬಿಟ್ಟು ಅಲ್ಲೇ ಬಿಟ್ಟು ಬರ್ತಿ ಅದನ್ನು. ಹೌದಿಲ್ಲ? ಗೆಳೆ ಕುಂಟಿ ಅಲ್ಲಿ ಬಿಟ್ಟು ಬರ್ತಿ ಇಲ್ಲ, ಮರನೇ ದಿನ ಎದ್ದು ಹೋಗಿ ಎಲ್ಲಿ ಕೊಬ್ಬಲಿಗೆ ಹತ್ತಿ ಬಿಟ್ಟಿರ್ತಿ ಅಲ್ಲಿಂದನೇ ಚಾಲು ಮಾಡ್ತೀವಿ. ಹಂಗ ನೀವು ಹಂಗ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ ಇನ್ನೇಮೆ ಅಂತ ಬಂದಾಗ. ಮತ್ತೆ ಬೇರೆ ಜನ್ಮ ಬಂತಂದ್ರೆ ಇದನ್ನ ತಿಳಿದನೇ ಇಲ್ಲ. ಮತ್ತೆ ಕತ್ಲ ಅರಿವಿನ ಜನ್ಮ ಇದು, ಮನುಷ್ಯನ ಜನ್ಮ. ನರ ಜನ್ಮದಿಂದ ದೇಹದೊಳು ಮಿಗಿಲುಂಟೆ ಎಂದರು. ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ದೇವಾಣ ದೇವತೆಗಳು ಸೋದ ಶ್ರೇಷ್ಠ ಅಲ್ಲ ಮನುಷ್ಯನ ಜನ್ಮದಂಗೆ. ಅಲ್ಲಿ ಅಜ್ಞಾನ ಮುಸಿಬಿಟ್ಟದು, ಅವಕ್ಕದನ್ನು ತಿಳ್ಕೊಳಕ್ ಅವಕಾಶ ಇಲ್ಲ. ಪುಣ್ಯ ಕರ್ಮಗಳನ್ನು ಮಾಡಿ ಅವು ಅಜ್ಞಾನದ ಬಿದ್ದು ಹೊಳ್ಳೆಯಾಡ್ತಾವು. ಏನ್ ಪುಣ್ಯ ಮತ್ತು ಪಾಪ ಎರಡೂ ಪಾಪ. ನಾವು ಇದು ಎರಡೂ ಮಿಕ್ಸ್ ಆಗಿದ್ದಿದ್ದು ಮನುಷ್ಯನ ಜನ್ಮ. ಏನ್ ಇಲ್ಲಿ ಅರು ಜಾಗೃತ ಐತಿ ಮನುಷ್ಯನ ಜನ್ಮದಾಗ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂದ್ರೆ ತಿಳ್ಕೊಳಿಕ್ ಬರ್ತೈತಿ. ಏನೆಲ್ಲ ಮಾಡ್ಕೊಳಕ್ ಅವಕಾಶ ಐತಿ. ಏನ್ ಪುಣ್ಯ ಮಾಡಿ ಸ್ವರ್ಗ ಹೊಂದಾಕು ಬರ್ತೈತಿ, ಪಾಪ ಮಾಡಿ ನರಕ ಹೊಂದಾಕು ಬರ್ತೈತಿ, ನಮ್ಮ ನಿಜವನ್ನ ತಿಳ್ಕೊಂಡು ಮುಕ್ತ ಆಗಕ್ಕೂ ಬರ್ತೈತಿ. ಇಂಥ ಅವಕಾಶ ಐತಿ ಇಲ್ಲಿ ಮನುಷ್ಯನ ಜನ್ಮದಾಗ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮನ್ನು ನಾವು ತಿಳ್ಕೊಂಡು ಮುಕ್ತ ಆಗೋದು, ಇದೇ ಲಾಭ. ಏನ್ ನೀ ಸ್ವರ್ಗ ನರಕ ಪುಣ್ಯ ಪಾಪ ಮಾಡಿ ಹಂಗೆ ತಿಳ್ಕೊಂತ ಹೋಗಿಂತ ನಿನ್ನ ನಿಜವನ್ನ ತಿಳ್ಕೊಂಡು ಇದರಿಂದ ಬಿಡುಗಡೆ ಆಗೋದು, ಮುಕ್ತ ಆಗೋದು ಆಗಕ್ಕೆ ಅವಕಾಶ ಐತಿ ಮನುಷ್ಯನಿಗೆ. ಈ ಲಾಭ ಮಾಡ್ಕೊಂಡು ಆತ್ಮಲಾಭ ತನ್ಯ ಲಾಭವನ್ನು ವಿದ್ಯತೆ ಅಂತ ತನ್ನನ್ನು ತಿಳ್ಕೊಂಡಾಗ ಲಾಭ. ತಾನು ಯಾರಿದ್ದೇನೋ ತಿಳ್ಕೊಳಿಕ್ಕೆ ಇದು ಅವಕಾಶ ಇದೆ ಮನುಷ್ಯನ ಜನ್ಮ. ಯಾವುದೇ ಜನ್ಮದಾಗೂ ಇದು ಬರೋದಿಲ್ಲ ಮತ್ತೆ. ಅದಕ್ಕೆ ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಬೇಕು. ಹಂಗಾರೆ ಮನುಷ್ಯರಂತೆ ನಾವು ಜೀವನ ಮಾಡ್ಬೇಕಲ್ಲ. ಇನ್ನೇ ಮನುಷ್ಯನ ಜನ್ಮ ಬರುವಂಗೆ ಮಾಡ್ಕೋಬೇಕಾದ್ರೆ ನಾವು ಮನುಷ್ಯರಂಗ ಪಶು ವೃತ್ತಿ ಹೆಂಗೈತೆ ಅಂದ್ರೆ ಪೀಡಾ ಕೊಡಕ್ಕೆ ಶುರು ಮಾಡ್ಬಾರ್ದು. ರಾಕ್ಷಸಿ ಪೈಶಾಚಿಕ ಜನ್ಮ ಬರ್ತದೆ, ಮತ್ತೆ ಪಶು ಜನ್ಮ ಬರ್ತದೆ. ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಬಾಳೆ ಮಾಡ್ಬೇಕಲ್ಲ. ಇನ್ನೊಬ್ಬರಿಗೆ ಹಿತ ಬಯಸುವಂತ ಇರು, ಅವಾಗ ನಿನಗೆ ಒಳ್ಳೆಯ ಜನ್ಮ ಬರ್ತದೆ. ಒಳ್ಳೆಯದನ್ನು ಮಾಡಿದವಾಗ ಎಂದೂ ಕೆಟ್ಟ ಜನ್ಮ ಬರೋದಿಲ್ಲ, ಕೆಟ್ಟ ಮಾಡಿದವಾಗ ಎಂದೂ ಒಳ್ಳೆಯ ಜನ್ಮ ಬರೋದಿಲ್ಲ. ಏನ್ ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಜನ್ಮಾಂತರಗಳು ತಪ್ಪೋದಿಲ್ಲ. ಏನ್ ವಾಸನೆಗೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಏನ್
ಅದಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡೇ ತೀರ್ತಾನ. ಆ ಕರ್ಮಕ್ಕೆ ತಕ್ಕಂಗೆ ಜನ್ಮಗಳನ್ನು ನಾವು ಹೊಂದೇ ತೀರ್ತಾನೆ. ಯಾರಿಗೂ ಅದು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇಂಥ ಜನ್ಮದೊಳಗೆ ಕತ್ತಿ ಕಾರ್ಬಾರ ಮಾಡಿದೆ ಅಂದ್ರೆ ಏನೋ ಹಿಂದಿನ ಜನ್ಮದ ಪುಣ್ಯದಿಂದ ಈ ಜನ್ಮದೊಳಗೆ ಸಾವ್ಕಾರ ಅದಿ ಇಟ್ಟು ಸಾವ್ಕಾರಕ್ಕೆ ಬಂದೈತೆ, ಅದನ್ನ ಸದುಪಯೋಗ ಮಾಡ್ಕೋ. ಸಾವ್ಕಾರಿಕೆ ಬಂದತ್ತಂತ ಯಾರು ಬೇಕಾದ್ರೆ ಏನು ಬೇಕಾದ ಮಾಡಾಕತ್ರ. ಸಾವ್ಕಾರಿಕೆ ಮತದೊಳಗೆ ಐಶ್ವರ್ಯದ ಮತದೊಳಗೆ ಏನು ಕೆನಾರ ಮಾಡಿದಂದ್ರೆ ನಾಳೆ ಅದರ ಫಲ ಏನು ಮಾಡಿದ್ರು ನಡೀತೈತೆ ಅಂತ ಮಾಡಿದ್ರೆ ನಾಳೆ ಅದರ ಫಲ ಉಣ್ಬೇಕೈತಿ. ಶರಿ ಹೊಡೆದು ಜೀವಿಸಿ ಹೊಡೆಗಳು ವಿನಯವನು ಅಂತ. ಹಂಗೆ ವಿನಯತನ ಬರಬಾರ್ದು. ಕುಸುಮದಂತೆ ಮೃದುರಹಿತ ಹೃದಯನಾಗಿರಬೇಕು. ಶ್ರೀಮಂತಿಗೆ ಬಂದಾಗ ಭಾಳ ವಿನಯತನ ಬರೋದು ಭಾಳ ಕಠಿಣ ಐತೆ. ಅವಾಗ ಮಾತು ಹೆಂಗೆ ಬರ್ತಾವ, ಒಂದು ಈಟ ಐಶ್ವರ್ಯದ ಮತದೊಳಗೆ ಇಂತೆಂಥ ಮಾತು ಬರ್ತಾವೆ. ಪೆಟ್ಟ ಹತ್ತಿತ್ತು ಇದು ಅನ್ನೋದು ಅವಾಗ ಇದೇ ಇರೋದು ನಾವು ಹಂಗೆ ಬಂದು ಬರ್ತೈತಿ. ಮದ ಇದು ಹಿಂಗೆ ಇರ್ತೈತೆ. ನಿನ್ನ ಸಾವ್ಕಾರಿಕೆ ಪುಣ್ಯ ತೀರು ಮಠ ಅಷ್ಟೇ ಇದೆ. ಇದು ಶರೀರ ಹೋಗೋದ್ರೊಳಗಾಗಿ ನಿನ್ನ ನಿಜವನ್ನೇ ತಿಳ್ಕೊಳಕ್ ಪ್ರಯತ್ನವನ್ನು ಮಾಡು. ಇಲ್ಲಾಂದ್ರೆ ದೊಡ್ಡ ಹಾನಿ ನಿನಗೆ. ಈಗ ಸದ್ದ ತಿಳ್ಕೊಂಡು ನೀ ಯಾರು ಅನ್ನೋದನ್ನು ದೊಡ್ಡ ಲಾಭ ಅದ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ. ಇದರ ಲಾಭವನ್ನು ಮಾಡ್ಕೊಳ್ಳಿ, ಮನುಷ್ಯನ ಜನ್ಮದ ಲಾಭ. ಹಿಂಗ ನಡಿಬೇಕಂತೇನು? ಎಲ್ಲಿ ಮಠ ನಡೀತೈತಿ ಹಿಂಗ ನೀನು ಬಾಳೆ? ಸಂಸಾರ ಸ್ಥಿತಿ ಹೆಂಗದ ಅಂದ್ರೆ ನೀರೊಳಗೆ ಬೆರಳಿದ್ದು ಶೀಪಿದಂಗದ. ಹೌದಿಲ್ಲ? ಏನು ಮಾಡಿದ್ರು ಸಮಾಧಾನ ಇಲ್ರಿ. ಅದು ಎಲ್ಲ ಅದನ್ನ ಮಾಡ್ತೈತಿ ಇದನ್ನ ಮಾಡ್ತೈತಿ. ವರ್ಷ ಬೆಳಿತೀಯಲ್ಲ, ತೃಪ್ತಿ ಐತೆ ನಿನಗೆ? ಯಾವ ರೈತ ಆಗ್ಲಿ, ವ್ಯಾಪಾರಿ ಆಗ್ಲಿ, ನೌಕರಸ್ಥ ಆಗ್ಲಿ, ಅವ್ ಏನಾದ್ರೂ ಬುರ್ಬುಷ್ಯಪ್ಪ. ಏನು ಇಷ್ಟೆಲ್ಲ ಇದನ್ನ ಮಾಡಿರು, ಎಲ್ಲಿ ನೆಮ್ಮದಿನ ಇಲ್ಬಿಡ್ರಿ ಅಂತ. ನೆಮ್ಮದಿ ಇರ್ಬೇಕಂತ ಏನೇನೋ ಮಾಡಿದ್ವಿ, ಹೊರಗಿನ ವಸ್ತುಗಳ ಅವಲಂಬನ ಮಾಡಿದ್ವಿ. ನೀವು ಮಾಡ್ಬೇಕಾದದ್ದು ಏನೂ ಉಳಿಲಿಲ್ಲ ಈ ಜಗತ್ತಿನೊಳಗೆ. ನೀವು ಆರಾಮ್ ಇರ್ಬೇಕಂತ ಎಲ್ಲಾ ನಮೂನಿ ಪ್ರಯತ್ನ ಮಾಡಿದ್ವಿ. ಯಾಕೆ ಆರಾಮಿಲ್ಲ? ಕ್ರಮ ತಪ್ಪೈತಿ. ಆರಾಮ ಹೊರಗೆ ಹುಡುಕೋದಲ್ಲದು, ವಿಷಯಗಳ ಮುಖಾಂತರ ಅದನ್ನ ಹುಡುಕಾಕ್ ಹೊಂಟಿ. ಅವಿದ್ರೆ ನಾವು ಆರಾಮ ಇರ್ತೇವಂತ. ಎಲ್ಲಾ ತರದ ಅನುಕೂಲ ಐತಿ ಅಂದ್ರೂ ನಿನಗೆ ನೆಮ್ಮದಿ ಇಲ್ಲ. ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು ಅನ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡ್ರೆ ಅದು ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಆರಾಮ್ ನಾನ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ತಿಳುವಳಿಕೆ. ನಿನ್ನ ಬಗ್ಗೆ ನೀ ತಿಳ್ಕೊಂಡ ಲಾಭ. ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡಿದ್ರು ಲಾಭ ಇಲ್ಲ. ನಿನಗೆ ತನ್ನ ಬಗೆಯನ್ನು ಅರೈದಿರೆ ಇರದಯ್ಯ ಸುಖ ಇರೋದು ಅಂತ. ಕಪಟ ಬಳಿದು ಕೋಟಿ ಜಪವನ್ನೇ ಮಾಡಿ ಬಲು ತಪವನ್ನೇ ಸಗಿ ತತ್ವದ ಉಪದೇಶ ಪಡೆಯದಿರೆ ಇರದಯ್ಯ ಸುಖ ಇರೋದು. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು. ಇನ್ನೇನಾರ ಕಲ್ಪಿಸ್ಕೊಂಡ ಹಂಗೆ ಮಾಡಿದ್ರೆ ಸುಖ ಸಿಗದೆ ಏನೇನೋ ಭಾವಿಸ್ಕೊಂತ ಹಿಂಗದ ನಿವಾದಿ ಸಿದ್ಧಿಗಳನ್ನೇ ಪಂದಿ ಪೇರ್ಮ ಲೋಕ ಡಂಗುರ ಮೆಣಸಿ. ಎಲ್ಲಾ ಸಿದ್ಧಿಗಳ ನಿಮಾದಿ ಅರಿಮಾ ಗರಿಮಾ ಲಗಿಮಾ ಅಷ್ಟಮಾ ಸಿದ್ಧಿಗಳಂತೇವಲ್ಲ, ಅವೆಲ್ಲವನ್ನ ನೀ ಪಡ್ಕೊಂಡು ಸುದ ಎಲ್ಲಾ ಲೋಕದಾಗ ಪ್ರಸಿದ್ಧಿಯನ್ನು ಹೊಂದಿಸುದ. ನಿನಗೆ ನೆಮ್ಮದಿ ಇರ್ಲಿಲ್ಲ ಅಂತ ತಗೊಂಡು ಏನ್ ಮಾಡ? ಯಾಕೆ ನಮಗೆ ಸಮಾಧಾನ ಶಾಂತಿ ಇಲ್ಲ ಅನ್ನೋದನ್ನ ಯಾಕೆ ವಿಚಾರ ಮಾಡಿ? ಲಕ್ಷ್ಯ ಕಡೆ ಐತಿ ಅಂದ್ರೆ ತೂರ್ಗಿ ಕಡೆ ಲಕ್ಷ್ಯ ಐತಿ, ಅದಕ್ಕೆ ನಿನಗೆ ನೆಮ್ಮದಿ ಇಲ್ಲ. ಇಂದ್ರಿಯಗಳ ಮುಖಾಂತರ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿ. ಇಂದ್ರಿಯಗಳಿಗೆ ಯಾವುದೇ ಇಂದ್ರಿಯಗಳಿಗೆ ಅದನ್ನು ಹೊಂದಲಿಕ್ಕೆ ಆಗುದಿಲ್ಲ. ಕಣ್ಣಿಗೂ ಆಗುದಿಲ್ಲ, ಕಿವಿಗೂ ಇಲ್ಲ, ಮೂಗು ನಾಲಿಗೆ ರುಚಿ ಯಾಕ್ರಿ? ಅದಕ್ಕೆ ಆ ವಿಷಯ ವಸ್ತುಗಳು ಸಿಗ್ತಾವ ಹೊರತು ಆನಂದ ಅನುಭವ ಬರುದಿಲ್ಲ. ಅದಕ್ಕೆ ಕಣ್ಣಿಗೆ ರೂಪ ಹತ್ತತಿ, ಕಿವಿಗೆ ಗಾಯನ ಹತ್ತತಿ, ನಾಲಿಗೆ ಉಪ್ಪು ಖಾರ ಹುಳಿ ಹತ್ತೈತಿ, ಸುಖ ಹತ್ತದ. ಹೌದಿಲ್ಲ? ಮೂಗಿಗೆ ವಾಸನೆ ಹತ್ತೈತಿ, ಚರ್ಮಕ್ಕ ಬಿರುಸು ಮೆತ್ತಗೆ ಹತ್ತೈತಿ, ಸುಖ ಏನಾರು ಹತ್ತೈತನ? ಯಾವ ಇಂದ್ರಿಯಗಳು ಇದು ಗೋಚರ ಇಲ್ಲ.
ಇವು ಯಾವ ಇಂದ್ರಿಯ ಸಂಪರ್ಕ ವಿಷಯ ಸಂಪರ್ಕ ಇಲ್ಲೇ ನಾವು ಆನಂದ ಇರಾಕ್ ಬರ್ತದೆ. ನಾವು ಭೋಗಗಳ ಮೇಳಿಲ್ಲೇ ನಿದ್ದೆ ಎತ್ತಿದಾಗ ಅಲ್ಲಿ ಯಾವೂ ಇಲ್ಲ, ಅಲ್ಲಿ ನೋಡೂ ಇಲ್ಲ, ಕೇಳೂ ಇಲ್ಲ, ಮೂಸಿ ನೋಡೂ ಇಲ್ಲ, ಮುಟ್ಟೂ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ವಲ್ಲೇ ನಾವು ನಿತ್ಯ ಅನುಭವ ಮಾಡ್ತೇವೆ ಅಲ್ಲಿ. ಅಖಂಡವಾಗಿ 5-6 ತಾಸುಗಟ್ಟಲೆ ಆರಾಮ್ ಇರ್ತೀನಿ ಅಲ್ಲಿ. ಇಲ್ಲಿ ಆ ವಿಷಯ ಸಂಗ್ರಹ ಮಾಡಿ ಒಂದು ಅರ್ಧ ನಿಮಿಷ ಐತೆ ನಿನಗೆ, ಯಾಕ್ರಿ? ಕ್ಷಣಿಕವಾದ ಸುಖ. ಕ್ಷಣಿಕದ ಸುಖಕ್ಕೆ ಜೀವನ ಎಲ್ಲ ಹಾಳು ಮಾಡ್ಕೊಂತೀಯಲ್ಲ. ಕೋಲ್ಮಿಂಚ ಹೊಡೆದು ಹೋಗುವಂಗ ಹೋತದ. ಎಲ್ಲಿ ಹೋತ ಸುಖ? ಎಲ್ಲಿ ಐತೆ ಸುಖ? ಎಲ್ಲಿ ಐತೆ ಮರ್ತ್ಯದೊಳಗೆ? ಎಲ್ಲ ದುಃಖನ ತುಂಬೇದ ಅಂದಾರೆ. ಈ ಭೂಮಿ ಮ್ಯಾಗ ಸುಖ ಅನ್ನೋದು ಎಲ್ಲಿ ಐತಿ? ಯಾರಿಗೆ ಸಿಕ್ಕೈತಿ? ಇದನ್ನೆಲ್ಲ ಮರ್ತಾಗ ನಿನಗೆ ಆರಾಮ್, ನಿನ್ನೊಳಗೆ ನೀನು ನೋಡ್ಕೊಂಡಾಗ. ನಿನ್ನ ನೆನವಿನಾಗಿದ್ದಾಗ ನೀ ಆರಾಮಿರ್ತಿ. ನೀ ಅನ್ಯದ್ರ ನೆನವು ಮಾಡ್ಕೊಂಡು ಕೂತಿ, ನಾನು ನನ್ನದು ಅಂತೇಳಿ ಅದನ್ನೆಲ್ಲ ಕೈ ಬಿಡು. ಈ ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಿನಗೆ ಇರುವಿಕೆ ಅನುಭವಕ್ಕೆ. ಅದು ಇರುವಿಕೆನ ಸುಖ. ತೋರಿಕೆ ಎಲ್ಲ ದುಃಖವನ್ನು ಕೊಡುವಂಥದ್ದು. ಇದನ್ನು ನಂಬಬೇಡ, ಸ್ಥಿರವಾದದ್ದಲ್ಲ. ಇದನ್ನು ಅವಲಂಬಿಸಿ ಸುಖ ಹೊಂದ್ಬೇಕನ್ನ ಅವ್ರು ಮೂರ್ಖರು ಅಂದರು. ಈ ತೋರಿಕೆ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕು. ಜಗತ್ತಂದ್ರೆ ಇದು ತೋರಿಕೆ. ಜಗತ್ತಿನ ಅವಲಂಬನೆ ಮಾಡಿದವ ಎಂದು ಆರಾಮದಾನ. ಸುಖ ಶಾಂತಿಗೋಸ್ಕರ ಈ ಜಗತ್ತಿನ ಯಾವುದನ್ನು ನೀವು ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ಸುಖ ಅದು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಅದನ್ನು ಅವಲಂಬಿಸಿಕೊಂಡ ಎಲ್ಲ ಜಗತ್ತೈತಿ ಹೊರತು ಜಗತ್ತನ್ನು ಅವಲಂಬಿಸಿಕೊಂಡದಿಲ್ಲ. ಅದಕ್ಕೆ ಅದರ ಕಡೆ ಎಲ್ಲ ಕೊಡಕ್ಕೆ ಹೋಗಬೇಡ, ಏನೂ ಲಾಭ ಇಲ್ಲ. ಯಾವಾಗಲೂ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ನಿನ್ನ ಇರುವಿಕೆ ಏನೈತಿ ಅದರ ಕಡೆ ಎಲ್ಲ ಅದು ಸ್ವರೂಪ ಆದದ್ದೈತಿ. ನಾವು ಅದನ್ನು ಪೂರ್ಣ ಮರೆತು ಬಿಟ್ಟೇವೆ. ಇದ್ದ ಸ್ಥಿತಿ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಅದು ವಸ್ತು ನಾನಾದೇನೆ. ನಮ್ಮನ್ನು ನಾವು ಮರೆತ ಅನ್ಯದ್ರ ಕಡೆ ಆಸಕ್ತಿ ಐತಿ ನಮ್ಗೆ ಆಗಿಬಿಟ್ಟೈತಿ. ಅದಕ್ಕೆ ನೀನ ಅದಿ, ಆನಂದ ಸ್ವರೂಪನೇ ನೀನದಿ ಅನ್ನೋದು ತಿಳ್ಕೊಬೇಕು. ಗಟ್ಟಿಮುಟ್ಟಿ ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಮನುಜ ಕುಲದ ಜನನದ ಲಾಭ ಇದರೊಳಗೆ ತಾನಾರಂಭದನ್ನು ತಿಳಿಯುವುದು. ನಾನೇ ಆನಂದ ಸ್ವರೂಪ ಇದ್ದೇನೆ, ದೇವರೇ ನಾನಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ದುಃಖ ನಿರಂತರ ನಿನಗೆ ಬಿಡೋದಿಲ್ಲ. ತಪ್ಪು ತಿಳುವಳಿಕೆ, ನೀ ಅಲ್ಲದ್ದನ್ನು ನೀನ ತಿಳ್ಕೊಂಡ್ರೆ ದುಃಖ. ಎಲ್ಲದನ್ನು ನೀನ ತಿಳ್ಕೊಂಡಿಲ್ಲ. ಈ ಶರೀರ ಅಲ್ಲದ್ದು, ಅದನ್ನ ನಾನು ತಿಳ್ಕೊಂಡೆ, ಅದಕ್ಕೆ ಪಾಪ ಅಂತ. ಶರೀರ ನಾನು ಮಹಾಪಾಪ. ನೀ ಯಾರದೇನು ಮರ್ತಿದ್ದ ಮಹಾಪಾಪ. ದೇವ ನಾನೆಂಬುದನ್ನು ತಿಳಿ, ದೇಹ ನಾನೆಂಬುದನ್ನು ಅಳಿ, ದೇವರೇ ಉಳಿ ಅಂತ ಅದಕ್ಕೆ ಹೇಳ್ಯಾರ, ಎಚ್ಚರಿಕೆ ಕೊಟ್ಟಾರ. ಆನಂದ ಸ್ವರೂಪನ ನೀನದಿ. ಅನ್ಯದನ್ನ ಆರೋಪ ಮಾಡ್ಕೊಂಡ ಅನ್ಯದ್ರಾಗ ಹುಡ್ಕಾಕ್ ಹೊಂಟಿದ ನಾನು. ಹೌದಿಲ್ಲ? ಭಿನ್ನ ಬಿಟ್ಟ ಅರಸಲಿ ಏನುಂಟು ಕಾಣಿಸಲು ಬರಿದೆ. ನಿನ್ನ ಬಿಟ್ಟು ಬೇರೆ ಐತಿ ದೇವ್ರು ಅಂದ್ರೆ ಆನಂದ ಅಂದ್ರೆ ಹುಡುಕ್ಯಾಡ್ತೀಯ. ನೀ ಕೊಡು. ಯಾರು ಕೊಡ್ಬೇಕು ನೀನು? ನೀನೇ ದೇವ ಪರವಸ್ತು ಅಂದ್ರೆ ಶ್ರೇಷ್ಠವಾದಂಥ ದೇವ ಸ್ವರೂಪನ ನೀನದಿ. ಅದನ್ನ ಅನುಭವಗಳು ನೆನಪಿ ತಂದು ಕೊಡ್ತಾರ. ನಿನ್ನ ಕಡೆ ಲಕ್ಷ ಕೊಟ್ಟ ನೀ ಆರಾಮಿರ್ತೀಯ ಅಂತ. ಈ ತೂರ್ಕಿ ಕಡೆ ಲಕ್ಷ ಕೊಡ್ತೀಯ, ಅದಕ್ಕೆ ನಿನಗೆ ಆರಾಮಿಲ್ಲ. ನನ್ನ ಕಡೆ ನಮ್ಮ ಯಾವಾಗಲೂ ಇದ್ದಂಥ ಅದ್ರ ಕಡೆ ಲಕ್ಷ ಕೊಡು. ಇರುವಿನ ಕಡೆ ಲಕ್ಷ ಕೊಟ್ರೆ ನಾವು ಆರಾಮಿರ್ತೇವೆ. ತೋರಿಕೆ ಕಡೆ ಲಕ್ಷ ಕೊಟ್ರೆ ಆರಾಮ್ ಕಳ್ಕೊತೀನಿ. ಯಾವ್ದು ನೀನಲ್ಲ ಖಚಿತ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಅದನ್ನು ತಿಳ್ಕೊ. ತೋರಿಕೆ ನೀನು, ಇರುವಿಕೆ ನೀನು. ಯಾವಾಗಲೂ ಇದ್ದದ್ದು. ಹಿಂದೂ ಅದಿ, ಈಗೂ ಅದಿ, ಮುಂದೂ ನೀ ಇರಾಮ. ಈ ಶರೀರ ನಡಬರ್ಕ ಹೋಗುದಿದಲ್ಲ. ಬಂದು ಹೋಗುವಂತ ಆಗಂತಕ ವಸ್ತು ನೀನಲ್ಲ. ನಿನ್ನಲ್ಲಿ ಇವು ತೋರ್ಯಾವು. ತೋರಿದ್ರು ಸುಧಾ ನಿನಗೇನೂ ಮಾಡಿಲ್ಲ. ಇದ್ದ ವಸ್ತುವಿಗೆ ಏನೂ ಮಾಡಿಲ್ಲ. ತೋರಿಕೆಯಿಂದ ಇರುವಿಕೆಗೆ ಯಾವುದೇ ಥರದ ಬಾಧೆ ಆಗಿಲ್ಲ. ಬೇಕಾದಂಗೆ ತೋರಲ್ಲ. ಆ ಇರುವಿಕೆಗೆ ಏನಾಗಿದೆ? ಏನೂ ಆಗಿಲ್ಲ. ಆಕಾಶ ಮಳೆ ಹೊಡಿತೈತಿ, ಗಾಳಿ ಬಿಡ್ತೈತಿ, ಬಿಸಿಲು ಹೊಡಿತೈತಿ. ಆಕಾಶಕ್ಕೆ ಏನಾರು ಆಗೈತೇನ? ಬಯಲಿಗೆ ಏನಾರು ಆಗೈತಿ? ಹಂಗೆ ಬಯಲು ನಿರ್ಬಲು ನಿನ್ನ ಇರುವಿನ ಸ್ಥಿತಿಯೊಳಗೆ ಬೇಕಾದಂಗೆ ಯಥೇಷ್ಟಂ ತಿಷ್ಠತಿ ಜಗತ್ತಿದಂ. ಬೇಕಾದಂಗೆ ತೋರಿದ್ರು ನಿನ್ನ ಇರುವಿಕೆಗೆ ಏನೂ ಮಾಡಿಲ್ಲ. ಮಾಡ್ಲಿಕ್ಕೆ ಶಕ್ಯನೇ ಇಲ್ಲ. ಎಷ್ಟು ಸಲ ಇದು ತೋರಿ ವಿಕಾರ ಆಗಿ ನಾಶ ಆದ್ರೂ ಸುಧಾ ಏನೈತೆ ಅದು ಇರುವಂಗೆ ಐತೆ. ಎಂದೂ ಬದಲಾವಣೆ ಆಗುದಿಲ್ಲ.
ಏನ್ ದೇವರು ಎಲ್ಲ ಸಕಲ ಸಂಪತ್ತು ಕೊಟ್ಟು ಕಣ್ಣು ಮುಚ್ಚಾನಂತ. ದೇವರು ದೊಡ್ಡ ಇದನ್ನ ಕೊಟ್ಟಪ್ಪ ನಮಗೆಲ್ಲ, ಸೌಭಾಗ್ಯ ಕೊಟ್ಟ. ಎಲ್ಲಿ ತನ ಇರ್ತೈತಪ್ಪ ಇನ್ನ ನಿಂದು ಹಿಂಗ ಇರ್ತೈತಂತ ಭ್ರಮ ಆಗೈತಿ ನಿನಗೆ. ಈ ಸಂಸಾರವನ್ನು ಬಿಟ್ಟು ಸ್ವರೂಪದ ಕಡೆ ನೋಡ್ಕೊಂಡಾಗ ನಿನಗೆ ನೆಮ್ಮದಿ ನೋಡು. ಸಾಕು ಸಹವಾಸ ಇದ್ರೆ ಸಾಕಿಲ್ಲ ನಾನು ಅಣುಲಿ ಉಂಡಿ ಇಲ್ಲಿ ತನಕ. ಇದರ ಮ್ಯಾಗಿನ ಆಸಕ್ತಿನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಸಂಸಾರದಿಂದ ಸುಖ ಹೊಂದೇನೂ ಭ್ರಮ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡು. ಸಂಸಾರಿಗೆ ಸುಖ ಇಲ್ಲ ಇಲ್ಲ ಅಂದ್ರೆ ಬದಲಾವಣೆ ಆಗೋದ್ರ ಕಡೆ ಎಲ್ಲ ಕೊಡವ ಅವನು ಸಂಸಾರಿ. ಸಂಸಾರಿ ಅಂದ್ರೆ ಮದುವೆ ಮಾಡ್ಕೊಂಡವ್ರ ಅಲ್ಲ. ಯಾಕ್ರಿ ಸಂಸಾರಿ ಅಂದ್ರೆ ಮದುವೆ ಮಾಡ್ಕೊಂಡವ್ರು ಎಷ್ಟ ಅಂತೀವಿ ನಾನು. ನೀವು ಸನ್ಯಾಸಿ ಅಂತ. ಸನ್ಯಾಸಿ ಆಗ್ಬೇಕಾದ್ರೆ ನೀವು ಬದಲಾವಣೆ ಆಗದೆ ಇದ್ದಂಥ ವಸ್ತುವಿನ ಕಡೆ ಎಲ್ಲ ಕೊಡ್ಬೇಕಲ್ಲ. ಸನ್ಯಾಸಿ ಆಗ್ಬೇಕಾದ್ರೆ ಬಟ್ಟಿ ಬದಲು ಮಾಡಿ ಸನ್ಯಾಸನ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದನ್ನು ಹಾಕೋಬೇಕಾದ್ರೆ ಬಿಡು. ಹಾಗ್ರಿ ಸನ್ಯಾಸ ಅಂತ ಯಾವ ಹೇಳಿದ ನಾವು? ಬಟ್ಟಿ ಬದಲು ಮಾಡೋದು, ಸೋಗ ಹಾಕೋದು ಸನ್ಯಾಸ. ಏನಾರ ಮ್ಯಾಗ ವಿಭತ್ತಿ ಪಟ್ಟ ಬಿಡೋದು, ಗಂಧ ಬಿಡೋದು ಸನ್ಯಾಸ ಅಂತ ಯಾರಿಗೆ ಅಂತಾರೆ? ಅಲ್ಲ ಅಲ್ಲ. ಬಾಹ್ಯ ಚಿಹ್ನೆಗಳಿಂದ ಸನ್ಯಾಸವನ್ನು ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದೆಲ್ಲ ಮೋಸದ. ನಾವು ಸನ್ಯಾಸಿ ಆಗಿಬಿಡ್ತಾನ ಸೋಗ ಹಾಕ್ಬಿಟ್ರೆ. ಕೆಂದ ಬಿಟ್ಬಿಟ್ರೆ ಹಾಕ್ಯನು, ಬಿಳ್ದ ಬಿಟ್ರೆ ಹಾಕ್ಯೋ, ತಲೆ ಬೋಳ್ಸಿರ್ ಹಾಕ್ಯೋ, ಕೂದಲ ಬಿಟ್ರೆ ಹಾಕ್ಯೋ, ಅದನ್ನ ಹೆಂಗೂ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಅದು ಅವನು ಬಿಡ. ಅವನ್ನೆಲ್ಲ ವಿಚಾರವಂತರ, ಅದಕ್ಕೆ ಮಹತ್ವ ಕೊಡಿಲ್ಲ. ನಾವು ಬಾಯಿ ಇವನ್ನೆಲ್ಲ ಸೋಗ ಹಾಕೊಂಡು ಬಂದೇವು, ಬಾಯಿ ಚಿನ್ನಗಳನ್ನು. ಅವ್ರ ಮ್ಯಾಗಿಂದ ಸನ್ಯಾಸ ಅಂತ ಗುರ್ತಾಯಿಡ್ತೇವೆ ನಾವು. ಚಿನ್ನ ಹಾಕೊಂಡು ಸನ್ಯಾಸ, ಕೆಂಪು ಅರಿವಿ ಹಾಕೊಂಡ್ಬಿಟ್ಟು ತೀರ್ಪ ಅವ. ಎಲ್ಲ ಬಿಟ್ಟಾನ್ಪ ತ್ಯಾಗಿ ಅವನ್ ತಿಳ್ಕೊಂತ. ತ್ಯಾಗ ಬಂದಾಗ ಕೆಂಪು ಅರಿವಿ ಹಾಕೊಳಕ್ ಬರ್ತದೇನ? ಎಲ್ಲ ಒಳಗೆ ಹಿಡ್ಕೊಂಡವ್ರು ಎಷ್ಟು ಮಂದಿ ಹಾಕೊಂಡಿಲ್ಲ ಕೆಂಪು ಅರಿವಿ? ಶಾಸ್ತ್ರ ಹೇಳ್ತಾನೋ ಕೇಳ್ತಾನೋ ಎಲ್ಲ ಚಟಾದಿನದನ್ನು. ಸಕಲ ಗುಣ ಸಂಪನ್ನ ಹೌದಿಲ್ಲ? ಅವರೇ ಈಗ ಅರಿವಿ ಸೋಗ ಹಾಕೊಂಡು ಅಡ್ಡಾಡೋರೆಲ್ಲ ಸಕಲ ಗುಣ ಸಂಪನ್ನ ಇರ್ತಾರೆ. ಭೋಗ ವಸ್ತುಗಳಿದ್ದು, ಭೋಗಿಸುವ ಸಾಮರ್ಥ್ಯವಿದ್ದು, ನಿಷ್ಕಂಟಕ ವೇಳೆಯೊಳಗ ಅಲ್ಲ ಅದಾತೆ. ಈಗ ಸೋಗ ಹಾಕೋದು ಹೇಳಿಲ್ಲ. ಸನ್ಯಾಸ ಅಂದ್ರೆ ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ. ಜನರಿಗೆ ಯಾಕೆ ಮೋಸ ಮಾಡ್ತೀವಿ? ಯಾಕೆ ಹಾಕಿ ಇದನ್ನ ಅಂತ ಕೇಳ್ತಿದ್ರಲ್ಲ. ಎದಕ್ಕೆ ಹಾಕಿಪ್ಪ ಇದನ್ನ ಹಾಕಿದ ಕೂಡಲೇ ನಿನಗೆ ದೋಷ ದರ್ಶನ ಆಕತಿನ? ತಲಿ ಬೋಸಿರ್ ಹಾಕತ್ತೀವ, ಏನು ಕೂದಲ ಬಿಟ್ರೆ ಹಾಕತ್ತೀವ, ಏನು ಕೆಂದ ಬಿಟ್ರೆ ಹಾಕತ್ತೀವ, ಏನು ಬಿಳ್ದ ಬಿಟ್ರು, ಹಿಂಗಾಚಿ ತೆಗೆದು ಮುಂಗಾಚಿ ಬಡದ್ ಬಿಟ್ರೆ ದೋಷ ದರ್ಶನ ಆಕತಿ ನಿನಗೆ? ಸಾಧುಗಳಿಗೆ ಇಂತಾದ ವೇಷ ಅಂತ ಯಾವ್ದಾರ ಗ್ರಂಥದಾಗ ಬರ್ದಾರ ತೆಗಿ ನೋಡುನ. ಯಾವ ಹೇಳ್ದವ್ ನಿನಗೆ? ಪೋಷಾಕಿನ ಮ್ಯಾಗಿನ ಸಾಧುನ ಗುರ್ತಾಡ್ಯಾಕ ಬರ್ತೈತನ? ವಿಷಯದ ವ್ಯಾಮೋಹವನ್ನು ಕಳ್ಕೊಂಡಾನೋ ಬಿಟ್ಟಾನೋ ಅದನ್ನ ಹಾಕಿದ ಮ್ಯಾಗ ಗೊತ್ತಾಕೈತೇನ? ಅದ್ರ ಚಿನ್ನನ ಅದು. ಬಾಹ್ಯ ವಸ್ತುಗಳಿಂದ ಗುರುತಿಸ್ಲಿಕ್ಕೆ ಬರ್ತಲ್ಲ ಅದನ್ನು, ಸನ್ಯಾಸವನ್ನು. ಒಳಗೆ ಆಂತರಿಕವಾಗಿ ಅವಾಗ ಗೊತ್ತದ ಸನ್ಯಾಸಿ ಇದೆವೋ ನಾವು, ವಿಷಯ ಬಡಕರದೇವು, ನಿಮ್ಗೆ ಗೊತ್ತದಲ್ಲ. ನಿಜವಾದ ಸನ್ಯಾಸಿ ಆಗ್ಬೇಕಂದ್ರೆ ತ್ಯಾಗ ಬೇಕಾಕೈತಿ. ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೋದು. ಸನ್ಯಾಸಿ ಆಗ್ಬೇಕಂದ್ರೆ ಮೋಹ ತ್ಯಾಗ. ವಿಷಯಗಳ ಮ್ಯಾಗಿನ ಮೋಹವನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಅವನು ಸನ್ಯಾಸತ್ವ ಉಂಟಾಗಿ ಬಿಟ್ಟು ಒಳ್ಳೆದರ ಮನಸ್ಸು ಹಾಕದಂಗೆ ಬಿಡಬೇಕಲ್ಲ. ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ, ಅದಕ್ಕೆ ಸನ್ಯಾಸ ಅಂತಾರೆ. ಅದಕ್ಕೆ ವೈರಾಗ್ಯ ಅಂತ. ಎಚ್ಚರ ಅಂದ್ರೆ ಇದೊಂದು ದೊಡ್ಡ ಕನಸು. ಇದು ಸುದೀರ್ಘ ಕನಸು. ಅದು ಕನಸು ಸಣ್ಣದು, ಇದು ದೊಡ್ಡದು. ಎಚ್ಚರಿಕೆ ವ್ಯವಹಾರ ಹ್ರಸ್ವ ದೀರ್ಘ ಅಂತಿರಲ್ಲ. ಅದ್ರಾಗ ಅದು ಸಣ್ಣದು, ಇದು ದೊಡ್ಡದು. ಇದು ಒಂದು ಕನಸನ ಅಲ್ಲ.
ಉಳಿಬೇಕವು, ಉಳಿದಿಲ್ಲ, ಯಾವ ಉಳಿದಿಲ್ಲ. ಎಚ್ಚರಿಕೆ ಅಂದ್ರೆ ಕನಸಿನಾಗಿಲ್ಲ, ಕನಸಿನಲ್ಲಿ ಎಚ್ಚರಿಕೆ ಒಳಗೆ, ಎಚ್ಚರಿಕೆ ಕನಸಿನಲ್ಲಿ ನಿದ್ದೆ ಆಗಿಲ್ಲ. ಈ ಮೂರು ಅವಸ್ಥೆಯೊಳಗಿಂದ ನಿನ್ನ ಸ್ವರೂಪದಲ್ಲಿ ಇಲ್ಲ. ಏನು ಅವಾಗ ನೀ ಯಾರದೇನೋದು ಖಾತ್ರಿ ಆಕೈತಿ 4ನೇ ಅವಸ್ಥೆಯನ್ನು ಪಡೆದಾಗ. ಈ ಎಚ್ಚರಿಕೆ ವ್ಯವಹಾರ ಇದು ಒಂದು ಕನಸು ಅಂತ ತಿಳಿದ್ಬಿಟ್ರೆ ಆರಾಮಿರ್ತೀವಿ ನೋಡಿ. ವಿಷಮ ಸಂಸಾರವಿದನು ಕನಸು ಎಂದುವರೆಗಂತ. ಇದು ಕನಸು ಅಂತ ಹೊಳಿಬೇಕಾದ್ರೆ ನಾವು ಎಚ್ಚರ ಆದಾಗ ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ ಇದು ಕನಸಾಗಿ ಹೋಗ್ತೈತೆ. ನಮ್ಗೆ ಕನಸಿನಿಂದ ಎಚ್ಚರ ಆದಾಗ ಕನಸು ಅದ್ರ ಬಗ್ಗೆ ಚಿಂತೆ ಕಡಿತೈತಿ. ಹಂಗೆ ಈ ವ್ಯಾವಹಾರಿಕ ಅಜ್ಞಾನ ರೂಪಿ ಯಾಕ್ರಿ ಕನಸಿನಿಂದ ಎಚ್ಚರ ಆಗ್ಬೇಕಲ್ಲ. ಯಾವಾಗ ಎಚ್ಚರಕ್ಕನ ಅವಾಗ ಅವ ಆರಾಮ ಇರ್ತಾನೆ, ಚಿಂತೆ ಕಳ್ಕೊಂಡಂತ. ಆದಿಮಾಯಾರೂಪಿ ನಿದ್ರೆಯಲ್ಲಿ ಇದ್ದವ ತನ್ನ ಸ್ವರೂಪದ ಎಚ್ಚರಿಕೆಯನ್ನ ಮಾಡಿಕೊಂಡಾಗ ಯಥಾರ್ಥ ಜ್ಞಾನ ಆಕೈತಿ. ಏನ್ ಇದು ಉಂಡಾಡಿಗರ ಕೆಲಸ ಅಲ್ರಿ. ಉಂಡ ತಿಂದ ಮಜಾ ಮಾಡಿ ಇಂದ್ರಿಯಗಳ ಮಜಾ ಮಾಡಿ ಹೋಗೋದಲ್ಲ ಕೆಲಸ. ನಮ್ಮಲ್ಲಿ ವಿವೇಕದಿಂದ ಮನಸ್ಸನ್ನು ಹತೋಟಿ ಒಳಗಿಟ್ಕೊಂಡು ಏನು ಮಾಡಬೇಕು ಏದನ್ನು ಮಾಡಬಾರ್ದು ಅನ್ನೋದು, ವಿಹಿತ ನಿಷಿದ್ಧ ಅದ್ರ ತಿಳುವಳಿಕೆ ಬೇಕು ಬೇಡ. ಮಾಡಬೇಕಾದದ್ದು ಏನು, ಮಾಡಬಾರದ್ದು ಯಾವುದು. ಮಾಡಬಾರದ್ದು ಮಾಡಿದೆ ಅಂದ್ರೆ ಆಗಬಾರದು ತಕೊಂಡು ಬಂದ್ಬಿಡ್ತೈತಿ. ಧೀರರ ಕೆಲಸದ ಶರೀರ ಇನ್ನೂ ಗಟ್ಟಿದ್ದಾಗ ನಮ್ಮ ಕೆಲಸ ದೌಡ್ ಮಾಡ್ಕೋಬೇಕು ನೋಡ್ರಿ. ಮುಪ್ಪಾದಿಂದ ಮಾಡ್ಕೊಳಕ್ಕೆ ಎಲ್ಲಿ ಆಕೈತಿ ನಿನಗೆ? ಅವಾಗ ಅವ್ರಿಗೆ ಕಾಟ ತಡೆನಾಗೋದಿಲ್ಲ, ಕುಂಡ್ರಾಕ್ ಆಗೋದಿಲ್ಲ, ಕೇಳಾಕ್ ಆಗೋಲ್ಲ, ಕಣ್ಣು ಕಾಣೋದಿಲ್ಲ. ಪರಾಧೀನ ಆದಿಂದ ಇದನ್ನು ಸಾಹಸಾಗಿ ಬರ್ತೈತಿ. ಈಗ ಶರೀರ ಗಟ್ಟಿದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ಮೊದಲು ಮಾಡ್ಕೊ ಎಲ್ಲ ಕೆಲಸ ಬಿಟ್ಟು ಅವ್ನು ಜನ್ಮಾಂತರ ಮಾಡ್ಕೊಂತ ಬಂದು ಇದನ್ನು ಬಾಕಿ ಉಳಿದಿದ್ದು ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಜನ್ಮ ಬರ್ತದೆ. ಯಾವ ಜನ್ಮದ ಕೆಲಸ ಮಾಡ್ತೀವಿ ಆ ಜನ್ಮ ನಿನಗೆ ಬರ್ತೈತಿ ನೋಡ್ರಿ. ಅದಕ್ಕೆ ಎಚ್ಚರಾಗ್ರಿ. ಈಗ ಅನುಭವಿಗಳ ಮುಖಾಂತರ ಅದನ್ನು ಕೇಳು, ಸರಿಯಾದ ಇದರಿಂದ ಪಾರಾಗೋ ಮಾರ್ಗ ಯಾವುದು, ಎದಕ್ಕೆ ಬಂದು ನಾನು ಇಲ್ಲಿ ಹುಟ್ಟೆ, ಈ ಉದ್ದೇಶ ಏನೈತಿ, ಇನ್ನು ಇದರಿಂದ ಪಾರಾಗೋದು ಹೆಂಗಿನ್ನ ಅನುಭವಿಗಳ ದಾರಿ ತೋರಿಸ್ತಾರೆ. ಏಕೈಕ ದಾರಿ ಅಂದ್ರೆ ನಿನ್ನ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಆತ್ಮಜ್ಞಾನ ಮಾಡ್ಕೊಂಡಾಗ ಈ ಹುಟ್ಟು ಸಾವುಗಳಿಂದ ನಮ್ಗೆ ಬಿಡುಗಡೆ ಆಗ್ತದೆ. ಎಲ್ಲ ಬಿಟ್ಟು ಮೊದಲು ಅದನ್ನು ಮಾಡ್ಕೊ. ಆತ್ಮಜ್ಞಾನದ ಪ್ರಯತ್ನ ಮಾಡ್ಕೊಳ್ಳೋದು, ವ್ಯವಸಾಯ ಮಾಡೋದೊಳಗೆ ತೊಡಗು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದಿಂದ ಇದು ಸಾಧ್ಯದ. ಅನುಭವಗಳ ಮುಖಾಂತರ ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದ ಸಾಧನ ಹೊರತು ಬಾಕಿದು ಯಾವುದು ಸಾಧನ ಇಲ್ಲ. ಹೊರಗಿಂದ ಬಾಹ್ಯ ಆಡಂಬರ ಮಾಡ್ಕೊತ ಕೂಡೋದ್ರಿಂದ ಏನೂ ಲಾಭ ಇಲ್ಲ ಅಂತ, ವ್ಯರ್ಥ ಕಾಲ ಹರಣ ಮಾಡಿದಂಗೆ ನೀವು. ಅದಕ್ಕೆ ದೌಡು ಮಾಡ್ಕೋ. ಈ ಕೆಲಸ ಎಲ್ಲ ಕೆಲಸ ಬಿಟ್ಟು ಅದು ತಳುಹದೇ ಮಾಡ್ಬೋದು. ದೌಡು ಮಾಡ್ಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡ್ಕೊ. ಕೇಳು, ಚಂದ ಕೇಳೋದನ್ನು. ಶ್ರವಣ ತಪ್ಪಿಸಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಶ್ರವಣ ತಪ್ಪಿಸ್ಬೋದು. ಶ್ರವಣದ ಬಲ ಜೋರಾದಂಗೆ ಮನನ ಕೇಳಿಸ್ತದೆ. ಮನನದ ಬಲ ಜೋರಾದ ನಿಧಿಧ್ಯಾಸನ ಪರಿಪಕ್ವವಾದಾಗ ನಿನಗೆ ಜ್ಞಾನ ಸಮಾಧಿ ಹತ್ತೈತಿ. ಅವಾಗ ನೀನು ಯಾರಿದ್ದೀನೋ ಅದು ಖಾತ್ರಿ ಆಕೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ಏನು ಅಲ್ಲಿ ಮಠ ಮತ್ತು ತಿರ್ಗಾ ನೀ ಕರ್ಮಕ್ಕನುಸಾರ ಜನ್ಮ ಅಂತ ತಿರ್ಗು ಪಳೆ ಬರ್ತದೆ ನೋಡಿ. ಬಿಡನ್ರಿ.